ಶ್ರೀ ತ್ರಿವಿಧ ದಾಸೋಹ ಶ್ರೀ ಶರಣಬಸವೇಶ್ವರ ಕಲಬುರಗಿ ಶರಣಬಸವೇಶ್ವರ ಪುರಾಣದ ಪ್ರಾರಂಭೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ನನ್ನ ಆರಾಧ್ಯ ಗುರು ಶ್ರೀ ಶಟಸ್ಥಳ ಬ್ರಹ್ಮ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಕಲಬುರಗಿ ಮಠ ಪಾಲ್ತೂರು ಇವರಿಗೆ ಪುರವರ್ಗ ಮಠದ ಭಕ್ತವೃಂದರವರಿಗೂ ಇವರಿಗೆ ಚಪಾಳೆಯ ಮೂಲಕ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ಅವರಿಗೆ ಮಾಲಾರ್ಪಣೆ ಮಾಡಬೇಕು. ಶ್ರೀ ಬಾಲತಪಸ್ವಿ ಶ್ರೀಮಠದ ಶ್ರೀ ಶಟಸ್ಥಳ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರಿಗೆ ಕೂಡ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ಪುರಾಣ ಪ್ರವಚನಕಾರರಾದ ಶ್ರೀ ಮಹಾದೇವ ಸ್ವಾಮಿಗಳು ಪ್ರಭುಲಿಂಗೇಶ್ವರ ಮಠ ಬೆಟ್ಟದೂರು ಇವರಿಗೂ ಕೂಡ ಮಾಲಾರ್ಪಣೆ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರುತ್ತಾ ಮಾಲಾರ್ಪಣೆ ಮಾಡಬೇಕು. ಸಂಗೀತ ಶ್ರೀ ಶರಣಕುಮಾರ್ ಗವಾಯಿಗಳು ಸಾಕಿನ್ ಕೊತ್ತಲ್ ಚಿಂತ ಇವರಿಗೂ ಕೂಡ ಸ್ವಾಗತವನ್ನು ಕೋರಬೇಕು ಚಪ್ಪಾಳೆಯ ಮೂಲಕ. ಅದೇ ರೀತಿ ತಬಲಾ ವಾದಕರಾದ ಮಲ್ಲಿಕಾರ್ಜುನ ಸಾಕಿನ್ ಉಮ್ಮಳ್ಳಿ ಹೊಸೂರು ಇವರಿಗೂ ಕೂಡ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರಬೇಕು. ಈಗ ಪುರಾಣದ ಪ್ರಾರಂಭವಾದ ಮುಂದ ವೇದಘೋಷದೊಂದಿಗೆ ಪ್ರಾರಂಭ. ಓಂ ಶ್ರೀ ಗುರುಭ್ಯೋ ನಮಃ. ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ನಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ತಚ್ಚೈ ಘೋರಾರುಣೇ ಮಹೇ ಘಾತುಂ ಯಜ್ಞಾಯ ಘಾತುಂ ಯಜ್ಞಪತಃ ದೈವೇ ಸುಚಿರಸ್ತು ನಃ ಸ್ವಸ್ತಿರ್ಭಾನುಷೇಭ್ಯಃ ಓರ್ಧ್ವಂ ಜಿಗಾತು ವೇಸೆ ಛನ್ನೋ ತುದ್ಯಪದೇ ಛಂ ಚತಸ್ಪದಃ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಚಪ್ಪಾಳೆಯ ಮೂಲಕ. ಈಗ ಜ್ಯೋತಿ ಉದ್ಘಾಟನೆ ಗುರುಗಳಿಂದ ಹಾಗೂ ಶಾಸ್ತ್ರಗಳಿಂದ ಎಲ್ಲರೂ ಎದ್ದಿರಬೇಕು. ಹರಃ ಓಂ ಸ್ವಪ್ರಕಾಶ ಮಹಾದೇವ ಸರ್ವಾಂತಸ್ತಿಭಿರಾಪಃ ಸವಾಭ್ಯಂ ಜ್ಯೋತಿದೀಪೋಯಂ ಪ್ರತಿಗೃಹ್ಯತಾಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ 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 ಮಹಾದೇವ. ಶ್ರೀ ಗುರು ಪಟ್ಟದ ಸ್ವಾಮಿ ಮಹಾರಾಜ ಕಿ ಜೈ. ಶ್ರೀ ಕಲಬುರಗಿ ಶರಣಬಸವೇಶ್ವರ ಮಹಾರಾಜ ಕಿ ಜೈ. ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾರಾಜ ಕಿ ಜೈ. ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾರಾಜ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ 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 ಮಹಾದೇವ. ಈಗ ಶಾಸ್ತ್ರಗಳಿಂದ ಪುರಾಣ ಪ್ರವಚನ ಪ್ರಾರಂಭ. ಬಸವ ಬಸವ
ಬೇಸರು ಹಲೋ ಬಿಡಿ ಸೌಂಡ್. ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ. ನೇರವಾಗಿರ್ಲಿ ಬೆನ್ನು, ಕಣ್ಮುಚ್ಚ್ರಿ. ಪ್ರಾರ್ಥನೆ ಆಗುವವರೆಗೂ ನಿಮ್ಮ ಮನಸ್ಸನ್ನ ಇಲ್ಲೇ ಕೇಂದ್ರೀಕೃತ ಮಾಡಬೇಕು. ದಯಮಾಡಿ ಎಲ್ಲರೂ ನೇರವಾಗಿ ಶಾಂತವಾಗಿ ಕೂತ್ಕೋಬೇಕು. ಶ್ರೀ ಗುರು परम शिवयोग मंदिरा सच्चिदानंदमय विजितरागम लिंगांगम समरसा महाविद्या विशारदा चरित्र निरंजन प्रभुलिंग पद पद्म कानतन पिनु निन्न पद पद्म कानतन पिनु निन्न पद पद्म लिंगजंगम गायतवनरियल्के सुलभो पायदिंदिटु ಬಾಹ್ಯಸ್ಥಳಕ್ಕೆ ಪುರುಹಾಗಿ ರಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ಬಸವ ಶರಣಾರ್ಥಿ ಸಂಗನ ಬಸವ ಶರಣಾರ್ಥಿ
ಭೂ ವಿರಾಟ್ಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ವಂದೇ ಗುರುಕುಮಾರೇಶಂ ಕೃಪಾನಿಧಿ. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಪ್ರಮಥರನ್ನ, ಆದಿಗುರು ಶಂಕರರನ್ನ, ನಾಡಿನ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ನೆಲೆ ಮಾಡಿಕೊಂಡರು. ಪರಮಗುರು, ಪರಮಾರಾಧ್ಯ, ಬಾಳಿನ ಚಿಜ್ಯೋತಿಯಾಗಿರುವಂತಹ ಎನ್ನೊಡೆಯ ಎನ್ನಪ್ಪ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಮಹಾಶಿವಯೋಗಿಗಳವರನ್ನ ಮನೋಮಂದಿರದಲ್ಲಿ ನೆಲೆ ಮಾಡಿಕೊಂಡು ಆ ಮಹಾತ್ಮನ ದಿವ್ಯ ಭವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವರಿಯ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿ ನಮ್ಮನ್ನೆಲ್ಲ ಹರಿಸುತ್ತಿರುವಂತಹ ಈ ಪುಣ್ಯ ಕ್ಷೇತ್ರದ ಪರಮ ಪಾವನ ಮೂರ್ತಿಯಾದ ಮಹಾಮಹಿಮಾಶಾಲಿ ಶ್ರೀ ಗುರು ಪಟ್ಟದ ಮಹಾಸ್ವಾಮಿಯ ದಿವ್ಯ ಭವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವ, ಆ ಜಾತ್ರಾ ಮಹೋತ್ಸವದ ಪುಣ್ಯ ನೆನಹಿನಲ್ಲಿ ಇಂದು ನಾವೆಲ್ಲ ಪೂಜ್ಯದ್ವಯರ ಪರಮ ಸನ್ನಿಧಾನದಲ್ಲಿ ಕಲಬುರಗಿಯ ತ್ರಿವಿಧ ದಾಸೋಹಿ ಶರಣಬಸವೇಶ್ವರನ ಪುರಾಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇಂತಹ ಎಲ್ಲ ಕಾರ್ಯಕ್ರಮದ ಪರಮ ಪಾವನ ಸನ್ನಿಧಾನವನ್ನ ದೈಪಾಲಿಸಿದಂಥವರು ನನ್ನ ಅತ್ಯಂತ ಆತ್ಮೀಯ ಗುರುಗಳು, ಅನುಭಾವಿಗಳು, ನಾಡು ಕಂಡ ಅಪರೂಪದ ಯುವ ಯತಿಗಳಾಗಿರುವಂತಹ ಪಾಲ್ತೂರಿನ ಪರಮಪೂಜ್ಯರ ಜಂಗಮ ಸನ್ನಿಧಾನದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಿಮ್ಮೂರಿನ ದಿವ್ಯ ಚೇತನ ಶಕ್ತಿಯಾದ ಬಾಲ ತಪಸ್ವಿ ಪರಮ ಪೂಜ್ಯ ಷಟ್ಸ್ಥಲ ಬ್ರಹ್ಮಿ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಸುಂದರವಾದ ಅನುಭವದ ಪದ್ಯಗಳನ್ನ ಉಣಬಡಿಸಲಿಕ್ಕೆ ಆಗಮಿಸಿದಂತಹ ನಾಡು ಕಂಡ ಅಪರೂಪದ ಗಾಯಕರಾದ ಶರಣಕುಮಾರ್ ಗವಾಯಿಗಳವರಲ್ಲಿ ಶರಣೆಂದು, ಖ್ಯಾತ ತಬಲಾ ವಾದಕರಾಗಿರುವಂತಹ ಮಲ್ಲಿಕಾರ್ಜುನ ಕುಂಬಳಿ ಹೊಸೂರ್ ಅವರಲ್ಲಿ ಶರಣೆಂದು, ಈ ಕಾರ್ಯಕ್ರಮದಲ್ಲಿ ಬಹುಪ್ರೀತಿಯಿಂದ ಆಲಿಸಲಿಕ್ಕೆ ಆಗಮಿಸಿದಂತಹ ಈ ಊರಿನ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಶರಣ ತಂದೆ ತಾಯಿಗಳೇ, ಬಂಧುಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣೋ ಶಿವ ಶರಣಾರ್ಥಿ. ಹೇಳ್ರಿ ಎಲ್ಲರೂ, ಶರಣೋ ಶಿವ ಶರಣಾರ್ಥಿ. ಒಮ್ಮೆಲ್ಲ ಜೋರಾಗಿ ಜೈಕಾರ ಹಾಕ್ರಿ. ಪಟ್ಟದ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಶರಣ ಬಸವೇಶ್ವರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ಬಹುಶಃ 7 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು. ನಾನು ಬರುವುದು ಸ್ವಲ್ಪ ತಡ ಆಯಿತು. ಪೂಜ್ಯರಲ್ಲಿ ಮೊದಲು ವಿಷಾದವನ್ನು ವ್ಯಕ್ತಪಡಿಸ್ತಾ, ಈಗೆಲ್ಲ ದಾರಿ ತೋರ್ಸಕ್ ಏನು ಬಂದವ್ರಿ ಮೊಬೈಲ್ನಲ್ಲಿ? ಏನು ಬಂದವ್ರಿ? ಲೊಕೇಶನ್ ಅಲ್ಲ. ನಮ್ಮ ಶಿವಯ್ಯ ಗುರುಗಳ ಎಲ್ಲಿದ್ರಿ ಅಂತ ಫೋನ್ ಮಾಡಿದ. ಗುರುಗಳು ಮಧ್ಯಾಹ್ನನೇ ಫೋನ್ ಮಾಡಿದ್ರು. ಬಿಟ್ಟಿನ್ರಿ ಬುದ್ಧಿ ಎಂದೆ. ಬಳ್ಳಾರಿ ಬಿಟ್ಟು
ಮೋಕಾಕ್ ಬಂದೆ. ಅಲ್ಲೊಬ್ಬ ಪುಣ್ಯಾತ್ಮ ನಮಗೆ ದಾರಿ ತೋರಿಸಿದನ್ರಿ. ಏನು ತೋರಿಸಿದ? ಜಂಗಮರ ಹೊಸಳ್ಳಿ ಹೆಂಗೆ ಹೋಗ್ಬೇಕು ಅಂದೆ. ಹಿಂಗೆ ಕೈ ಮಾಡ್ದ. ನಾವು ಅವಸರದಾಗಿದ್ದೀವಿ, ಕಾಟೆವಾಡಿ ಕುದುರೆ ಹತ್ತಿದ್ವಿ. ಹಿಂಗೆ ಕೈ ಮಾಡೋಣ ಈ ಕಡೆ ಅಂದ್ರೆ ಅಂದವ್ರು ಹಂಗೆ ಹೊಂಟ ಬಿಟ್ಟಿವಿ. ಲೊಕೇಶನ್ ಅಂತ ಬಂದಾವ ಇವಾಗ, ಗೊತ್ತಲ್ಲ? ಮೊಬೈಲ್ನಾಗ ನೀವು ಎಲ್ಲಿರ್ತೀರಿ ಅಲ್ಲಿ ಲೈವ್ ಲೊಕೇಶನ್ ಹೊಡೆದ್ಬಿಟ್ರ ನೀವು ಯಾವ ದಾರಿಗೆ ಮುಟ್ಟಬೇಕು, ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ತವೆ. ಹಂಗೊಬ್ಬ ರಾಯಚೂರು ಕಡೆ ಲೊಕೇಶನ್ ಮುಟ್ಟುವ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಪಾಪ ಅವ್ನಿಗೆ ಗೊತ್ತಿದ್ದಿಲ್ಲ, ಹೊಸದಾಗಿ ಬಂದಿದ್ದ. ಬೇರೆ ಊರಿನಿಂದ ಬೀಗರೂರಿಗೆ ಬಂದಿದ್ದ. ಸ್ವಲ್ಪ ಹಳ್ಳಿಗಾಡದು. ಹಿಂಗ ನಾನು ನಿಮ್ಮ ಊರಿಗೆ ಬರಕತ್ತೀನಿ, ಮತ್ತು ನನಗೆ ಹೆಂಗೆ ಬರ್ಬೇಕು ದಾರಿ ಗೊತ್ತಿಲ್ಲ, ನೀನ ಒಂದು ದಾರಿ ತೋರಿಸು ಅಂದ ತಕ್ಷಣ ಅವ ರಾಯಚೂರಾಗಿದ್ದ ಬೀಗ ಏನಂದ, ಆತು ನೀ ನಮ್ಮ ಮನೆಗೆ ಬರಕ್ಕೆ ನಾ ಏನು ಭಾಳ ಸರಳ ದಾರಿ ಹುಡುಕೊಡ್ತೀನಿ, ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು ಅಂದ. ಕಳಿಸಂದ. ಅವಂಗ ಲೊಕೇಶನ್ ಅಂದ್ರೆ ಗೊತ್ತಿಲ್ಲ. ಲೊಕೇಶನ್ ಕಳಿಸ್ತೀನಿ ತಗೋ ಅಂತ ತಕ್ಷಣ ಆಯ್ತಂತೇಳಿ ಅಲ್ಲೇ ಕೂತ್ಕೊಂಡ. ಬಸ್ ಸ್ಟ್ಯಾಂಡ್ನಾಗ ಕೂತ್ಕೊಂಡ 1 ತಾಸು ಆತು, 2 ತಾಸು ಆತು, ಅಲ್ಲೇ ಕುಂತಾನ. ಇವ ಕಳಿಸಿ 2 ತಾಸು ಆತು, ಇನ್ನೂ ಬರವಲ್ಲ. ಇವ ಎಲ್ಲಾರ ಅದಾನಂತ ಕೊನೆಗೆ ತಲೆ ಕೆಟ್ಟ, ಅವ ಬರಲಿಲ್ಲ. ಇವನ ಅಲ್ಲಿ ಹೋದ. ಅಲ್ಲಿ ಹೋಗ ಮರ 2 ತಾಸು ಆತು ನಿನಗೆ ಹೇಳಿ, ಲೊಕೇಶನ್ ಕಳಿಸಿ ಇನ್ನೂ ಬಂದಿಲ್ಲ, ನಿನಗೆ ಏನು ಕತಿ? ಅವ ಅಂದ, ನೀ ಮತ್ತೆ ಲೊಕೇಶನ್ ಕಳಿಸ್ತೀನಿ ಅಂದ್ರೆ ಅವ ಇನ್ನೂ ಬಂದಿಲ್ಲ, ಅದಕ್ಕೆ ಇಲ್ಲೇ ಕುಂತೀನಮ್ಮ. ಅವ್ರು ಕಳಿಸಿದ್ದು ಲೊಕೇಶನ್ ಬೇರೆ, ಇವ ತಿಳ್ಕೊಂಡಿದ್ದು ಲೊಕೇಶನ್ ಬೇರೆ. ಹಂಗ ಅವ ಬರ್ತಿದ್ದಾಗ ಮೋಕಾದಾಗ ದಾರಿ ಮಾಡಿಬಿಟ್ಟು ಹಿಂಗ ಓದಿವ್ರು. ಹಂಗ 7 ಕಿಲೋಮೀಟರ್ ಹೋಗಿ ಮತ್ತೆ 7 ಕಿಲೋಮೀಟರ್ ಬಂದು ನಮ್ ಖುಷಿತಿ ಬೇಡ. ಅಬ್ಸರ್ವ್ ಹೇಳಾರ ಕರೆಕ್ಟ್ ಟೈಮ್ ಅಂದ್ರೆ ಟೈಮ್ 7 ಗಂಟೆಗೆ ಅಂದಾರ. ಆದ್ರೂ ಕೂಡ ಮೊದಲನೇ ದಿವಸ ಇರೋಣದ್ರಿಂದ ದಾರಿ ತಪ್ಪಿ ಅಂದ್ರೆ ಒಂದು ತಿಳಿತು ನನಗೆ, ಗುರು ಪಟ್ಟದ ಸ್ವಾಮಿ ದರ್ಶನಕ್ಕೆ ಬರ್ಬೇಕಂದ್ರೆ ಸುಮ್ಮನೆ ಸಿಗಂಗಿಲ್ಲ ತಮ್ಮ, ಎಕ್ಕರ್ಲಾಡಿ ಬರ್ಬೇಕಂದ್ರೆ ಸಿಗ್ತಾನವ, ಇಲ್ಲಾಂದ್ರೆ ಸಿಗಂಗಿಲ್ಲ. ಸುಮ್ಮನೆ ಸಿಗ್ತದ ಗುರುವಿನ ಪಾದ ಸಿಗ್ತ ನೀವು? ಇಲ್ಲ, ಸಿಗಂಗಿಲ್ಲ. ಸುಮ್ಮನಾಗದು ವಿಧಿಯೊಳಂದದೆ ಮುಕುತಿ, ಸುಮ್ಮನಾಗದು. ದೇವರ ದರ್ಶನ ಆಗಬೇಕಾಗಿತ್ತು ಅಂದ್ರೆ ಸುಮ್ಮನಾಗಂಗಿಲ್ಲ. ದೂರದರ್ಶನ ಬೇಗ ಆಗತ್ತ, ದೇವದರ್ಶನ ಬಹಳ ಕಷ್ಟ. ಅದಕ್ಕೆ ಏನೇ ಆಗಲಿ ಒಂದು ಸಂತಸಾದೆ. ಹೆಂಗ ರವೀಂದ್ರನಾಥ್ ಠಾಗೂರ್ ಅವರು ಹೇಳ್ತಾರೆ, 1 ದಿನ ಅಲ್ಲ, 2 ದಿನ ಅಲ್ಲ, 1 ವರ್ಷ ಅಲ್ಲ, ಯುಗಗಳು ಕಳೆದರೂ ಕೂಡ ನಾನು ನಿನ್ನ ಬರುವಿಕೆಗೆ ಕಾಯ್ತೇನೆ. ಓ ದೇವರೇ, ನಿನ್ನ ಬರುವಿಕೆಗಾಗಿ ನನ್ನ ಹೃದಯ ಮಂದಿರದಲ್ಲಿ ಹಣತೆ ಹಚ್ಚಿರುವೆ, ದೀಪ ಬೆಳಗಿಸಿರುವೆ, ಹೃದಯದ ಬಾಗಿಲು ತೆರೆದಿರುವೆ. ನೀನೆಂದಾದರೂ ಬಾ, ಎಂತಾದರೂ ಬಾ, ನಿನ್ನ ಬರುವ ಕಾಯುವಿಕೆಯಲ್ಲಿ ನನಗೆ ಸದಾ ಸಂತಸವಿದೆ ಅಂತ ರವೀಂದ್ರನಾಥ ಠಾಗೂರ್ ಬರೀತಾರೆ. ಹಾಗೆ ನಾವು ಕೂಡ ಇಂದಿನಿಂದ ಹಿಡಿದು 11-12 ದಿನಗಳವರೆಗೆ ನಾವು ಹೀಗೆ ಭಾವಿಸ್ಬೇಕಲ್ಲ. ನಮ್ಮ ಹೃದಯದ ಕಣವನ್ನ ತೆಗೆದು ಭಕ್ತಿಯ ಹಣತೆಯನ್ನ ಹಚ್ಚಿ ಶ್ರದ್ಧೆಯ ಎಣ್ಣೆಯನ್ನ ಹಾಕಿ ಅತ್ಯಂತ ಪ್ರೀತಿಯಿಂದ ಆತನನ್ನ ಬರಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯವನ್ನು ತೆಗೆದಿಡಬೇಕು, ಮನಸ್ಸನ್ನು ತೆಗೆದಿಡಬೇಕು. ಗುರು ಪಟ್ಟದ ಮಹಾಸ್ವಾಮಿ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ, ದೊರೀತಾನೆ ಅನ್ನುವಂಥ ಒಂದು ಸದಿಚ್ಛೆಯನ್ನು ಇಟ್ಟುಕೊಂಡು ನಾವಿವತ್ತು ಪುರಾಣವನ್ನ ಪ್ರಾರಂಭ ಮಾಡುವಂತಹದ್ದು. ಇದು ಯಾರ ಪುರಾಣ ರೀ? ಯಾರ ಪುರಾಣ? ಶರಣಬಸಪ್ಪನ ಪುರಾಣ ಅಲ್ಲ? ಶರಣಬಸಪ್ಪನ ಪುರಾಣ. ಇದು ಯಾರು ಬರೆದ್ರು, ಹೆಂಗ್ ಬರೆದ್ರು, ಯಾಕೆ ಬರೆದ್ರು, ಇದ್ರ ಮಹತ್ವ ಏನು ಅನ್ನೋದನ್ನ ನಮ್ಮ ಪುರಾಣದ ಪದ್ಧತಿಯಲ್ಲಿ ಮೊದಲಿಗೆ ನಾವೇನ್ ಮಾಡ್ತೀವಿ ಅಂತಂದ್ರ, ಈ ಪುರಾಣವನ್ನ ಪೂಜೆ ಮಾಡಿ ಅದರ ಮಂಗಲದ ನುಡಿಗಳನ್ನ ಓದಿ ನಾವು ಪುರಾಣಕ್ಕೆ ಪಾದಾರ್ಪಣೆ ಮಾಡುವಂತಹದ್ದು. ದಯಮಾಡಿ ನಮ್ಮ ಅರ್ಚಕರು ಆ ಪುರಾಣವನ್ನ ಸಂಕ್ಷಿಪ್ತವಾಗಿ ಪೂಜೆ ಮಾಡಿ ನಮಗೆ ಮುಂದೆ 5 ಪದ್ಯಗಳನ್ನು ಓದೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವರಿಗೆ ವಿನಂತಿಯನ್ನು ಮಾಡಿಕೊಡ್ತೇವೆ.
जय मंगलम जय नमः श्री गुरुवे सुगुणाकारवे श्री गुरुवे सुगुणाकारवे चित्सागरवे सन्मति श्री गुरुवे सुगुणाकरणे चित्सागरवे सन्मदिरवे सुಖದಾಗರವೆ ಬಂಧುರದಿರವೆ ಭಕ್ತರ ದಿವಿಜ ತರುವೆ ಭೋಗುರುವೆ ನೀನಿರುವೆ ಭಕ್ತಿಯ ನೀಗಿರುವೆ ಭೋಗುರುವೆ ನೀನರುವೆ ಭಕ್ತಿಯ ನೀಗುರುವೆ ಎನ್ನರುವೆನೆಂ ನೀಯರಿಯದೆ ಸ್ಥಿರಮಲ್ಪ ಕರುಣಿಪುದು ಲಿಂಗಮೀ ಜಗಮಾಗಿ ತೋರ್ಪುದು ಲಿಂಗಮೀ ಜಗಮಾಗಿ ತೋರ್ಪುದು ಭಂಗವಿಲ್ಲದ ನಿಷ್ಕಲಯದುವೆ ತುಂಗಮನೆ ಬ್ರಹ್ಮಾಂಡ ಮಂಚರಿಸುತ್ತನಿಸಿ ಬ್ರಹ್ಮಾಂಡ ಸಾಗಮದು ಪಿಂಡಾಂಡವ ರಚಿಸಿ ಪಿಂಗದೆ ಸಕಲ ನಿಷ್ಕಲಮೆನಿಸಿ ಕಂಗೊಳಿಸುವುದು ಸಕಲಮಾಗಿಯೇ ಎನ್ನ ಪೊರೆಯಲ್ಕೆ ಎನ್ನ ಪೊರೆಯಲ್ಕೆ ಹರನ ನಿಷ್ಕಳ ಚೇತನಮಯ ಪರಮ ಜಂಗಮಾನಾಗಿ ಕಿತಿಯೋಚ್ಚರಿಸುತ್ತಾನೆಂಬರಗ ಸಿದ್ಧಾಂತಮಂ ಪಿಡಿದು ಧರೆಯ ಭಕ್ತರ ಪೊರೆಯಲಿಲ್ಲಯೇ ನೆರೆ ಜಗತ್ ಸೃಷ್ಟಿಯ ಸಮಯದಿ ಚರಿಸುವ ನಿರಂಜನ ಜಂಗಮಾನಿಗೆ ಅರಿಯೇ ನಿಷ್ಕಲ ಸಕಲ ವರ ಸಕಲ ಧನುಪವಿತ ಶಕ್ತಿಯೇ ಮೆರೆವ ದಾಕ್ಷಾಣಿಯ ಮೊದಲ ಕಪೆಸರು ರೋಗುಗಳ ಧರಿಸಿ ಅರಿಯೇ ನಿಷ್ಕಲ ಸಕಲ ವರ ಧನುಪವಿತ ಶಕ್ತಿಯೇ ಮೆರೆವ ದಾಕ್ಷಾಣಿಯ ಮೊದಲ ಕಪೆಸರು ರೋಗುಗಳಂ ಧರಿಸಿ ಮೆರೆಯುತ್ತ ಚೇತನ ಕೆಸಲೇ ಧರಿಸಿ ಮೆರೆಯುತ್ತ ಚೇತನ ಕೆಸಲೇ ಸ್ಥಿರದ ನಾಮಾಕೃತಿಯ ನೆನೆಯುತ್ತೆ ಚಿರದೋಳಿಪ್ಪತ್ತೈದು ಲೀಲಗಳಿದ್ದ ಶಕ್ತಿಗಣಂ ಶಕ್ತಿಗಣಂ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವರ ಹರ ಮಹಾದೇವ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡುಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದು ಮೇಘದ ಜಲಬಿಂದುಗಳೆಲ್ಲ ಮುತ್ತಾದೊಡೆ ಸಪ್ತ ಸಮುದ್ರಗಳಿಗೆ ಉದಕವೆನ್ನೆಲ್ಲಿಯದು ಮರ್ತ್ಯದಲ್ಲಿ ಹುಟ್ಟಿದ ಮನುಜರೆಲ್ಲರೂ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿಯದು ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ಬಹಳ ಅದ್ಭುತವಾಗಿರುವಂತಹ ಚನ್ನ ಬಸವಣ್ಣನವರ ವಚನ ಇದೆ.
ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವೆನ್ನೆಲ್ಲಿಯದು. ಬಹಳ ಅದ್ಭುತವಾಗಿರುವಂತಹ ವಿಶ್ಲೇಷಣೆಯನ್ನು ಮಾಡ್ತಾರೆ. ಮೂರು ನಾವೆಲ್ಲ ಹೇಳ್ತಿರ್ತೀವಿ, ಕೇಳ್ತಿರ್ತೀವಿ. ಬಟ್ಟ ಬಯಲು ಬರೇ ಬಯಲು. ಬಯಲು ಅಂದ್ರೆ ನಾವು ಏನು ತಿಳ್ಕೊಳ್ತೀವಿ ಅಂದ್ರ ಏನೇನು ಇರಬಾರ್ದು, ಬರೇ ಖಾಲಿ ಜಾಗ, ಅದಕ್ಕೆ ಬಯಲು ಅಂತ ಕರಿತೀವಿ. ಬಟ್ಟ ಬಯಲು ಅಂತ ಕರಿತೀವಿ. ಅದು ನಮ್ಮ ಮಂದಿ ಕೈಯೊಳಗೆ ಸಿಕ್ಕ ಬಟಾ ಬಯಲು ಅಂತ ಆಗ್ಯಾವ. ಹೆಂಗೈತ್ರಿ? ಏನೇನೇನೇನಿಲ್ಲ, ಬಟಾ ಬಯಲು ಐತಿ ಅಂತೀವಲ್ಲ. ಅವ್ರು ಪ್ರಶ್ನೆ ಮಾಡ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡೊಡೆ, ಕಣ್ಣಿಗೆ ಕಾಣುವಂತಹ ಎಲ್ಲಾ ಬಯಲು ಪ್ರದೇಶ ಏನದಲ್ಲ, ಖಾಲಿ ಇರುವ ಜಾಗ ಏನದಲ್ಲ, ಅದು ಎಲ್ಲಾ ವಸ್ತುಗಳಿಂದ ತುಂಬಿಕೊಂಡು ಬಿಡುತ್ತು ಅಂದ್ರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನಲ್ಲಿ. ಅದು ಕಾಣುವ ಬಯಲೆಲ್ಲ ವಸ್ತು ವಿಷಯಗಳಿಂದ ತುಂಬಿಕೊಂಡು ಬಿಡುತ್ತು ಅಂದ್ರೆ ಸ್ವರ್ಗಕ್ಕೆ ಮರ್ತ್ಯಕ್ಕೆ ಪಾತಾಳಕ್ಕೆ ಠಾವು ಎನ್ನೆಲ್ಲಿ. ಅದು ಜಾಗ ಎಲ್ಲಿಂದ ತರ್ತೀಯಪ್ಪ? ಎರಡನೇ ಉದಾಹರಣೆ ಕೊಡ್ತಾರೆ. ಮೇಘದ ಜಲಬಿಂದುಗಳೆಲ್ಲ ಮುತ್ತಾದೊಡೆ ಸಪ್ತ ಸಮುದ್ರಗಳಿಗೆ ಉದಕವೆನ್ನೆಲ್ಲಿಯದು. ಮುತ್ತು ನೋಡಿರಲ್ಲ, ಎಲ್ಲಿ ಸಿಗುತ್ತದ್ರಿ ಮುತ್ತು? ಯಜಮಾನ್ರ, ನಮಗ ಮುತ್ತು ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಮುತ್ತು ಗೊತ್ತಿರ್ತದೆ. ಇವಾಗ ಮುತ್ತು ಎಲ್ಲಿ ಸಿಗುತ್ತದ್ರಿ? ಸಮುದ್ರದೊಳಗೆ ಸಿಗ್ತದೆ. ಹಾ, ಬರೋಬರದ ಜಿಲ್ಲೆ. ಮುತ್ತು ಎಲ್ಲಿ ಆಗ್ತದ? ಸಮುದ್ರದೊಳಗ. ಅದು ಸಮುದ್ರದೊಳಗೆ ಎಲ್ಲಿ? ಎಲ್ಲಾ ಮಳೆ ಹನಿಗೆ ಮುತ್ತಾಗ್ತದೇನು? ಯಾವ ಮಳೆ ಹನಿಗೆ ಆಗ್ತದ್ರಿ? ಸ್ವಾತಿಯ ಮಳೆ ಹನಿ. ಯಾರಾದ್ರೂ ಸಮುದ್ರದ ಆಳದಲ್ಲಿರುವಂತಹ ಕಪ್ಪೆ ಚಿಪ್ಪಿಗೆ ಪತ್ರ ಬರೆದಿತ್ತೇನು? ಎಲ್ಲಾ ಮಳೆಯ ಹನಿಗಳು ಸಮುದ್ರದ ಮೇಲೆ ಬಿದ್ದಾಗ ಅವು ಮುತ್ತಾಗಂಗಿಲ್ಲ. ಒಂದು ಸಮಯ, ಒಂದು ಸಂದರ್ಭ ಘಟಿಸ್ತದೆ, ಅದು ಸ್ವಾತಿಯ ಮಳೆ ಹನಿ ಬೀಳ್ತದೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಸಮುದ್ರದ ಆಳದಲ್ಲಿರುವಂತಹ ಕಪ್ಪೆ ಚಿಪ್ಪು ಮೇಲೆ ಬರ್ತದೆ. ಆ ಮಳೆಯ ಹನಿಯನ್ನ ತನ್ನ ಒಡಲೊಳಗೆ ಇಟ್ಕೊಳ್ತದೆ. ಅಂತರಾಳಕ್ಕೆ, ಸಮುದ್ರದ ಆಳಕ್ಕೆ ಹೋಗ್ತದೆ. ಹೋಗಿ ಮುತ್ತಾಗ್ತದೆ. ಒಂದು ಅದ್ಭುತ, ಒಂದು ವಿಸ್ಮಯ. ಒಬ್ಬ ವಿಜ್ಞಾನಿನೂ ಕೂಡ ಆಶ್ಚರ್ಯ ಪಡಬೇಕು. ಅಷ್ಟರ ಮಟ್ಟಿಗೆ ಮುತ್ತಾಗುವ ಪರಿಯನ್ನು ಅವರು ನಮಗೆ ತಿಳಿಸಿಕೊಟ್ರು. ಅಂದ್ರೆ ಬೀಳುವಂತಹ ಮಳೆಯ ಹನಿಗಳೆಲ್ಲ ಮುತ್ತಾಗಲಿಲ್ಲ, ಸ್ವಾತಿಯ ಮಳೆ ಹನಿ ಮಾತ್ರ ಮುತ್ತಾಯಿತು. ಒಂದು ವೇಳೆ ಎಲ್ಲಾ ಮಳೆಯ ಹನಿಗಳು ಮುತ್ತಾಗಿ ಬಿಟ್ಟಿದ್ರೆ ಪ್ರಶ್ನೆ ಮಾಡ್ತಾರೆ ಅವರು, ಸಪ್ತ ಸಮುದ್ರಗಳಿಗೆ ಉದಕವೆನ್ನೆಲ್ಲಿಯದು? ಮೇಲೆ ಸುರಿಯುವ ಮಳೆಯ ಹನಿಗಳೆಲ್ಲ ಮುತ್ತಾಗಿಬಿಟ್ರೆ ನದಿ, ಹಳ್ಳ, ಕೊಳ್ಳ, ಸಮುದ್ರ ಇವುಗಳಿಗೆ ನೀರು ಎಲ್ಲಿಂದ ತಗೊಂಡು ಬರ್ತೀಯಪ್ಪ? ಆಗಂಗಿಲ್ಲಲ್ಲ, ಆಗಂಗಿಲ್ಲ. ಎರಡನೇ ಉದಾಹರಣೆಯನ್ನ ಕೊಟ್ಟು ಮುಂದುವರೆದು ಹೇಳ್ತಾರೆ, ಇವು ಎರಡೂ ಹೇಗೆ ಅಸಾಧ್ಯವೋ, ಬಯಲು ತುಂಬಿಕೊಂಡಾಗ ಅದಕ್ಕೆ ಠಾವು ಹೇಗೆ ಇಲ್ಲವೋ, ಮತ್ತದ ಅಂದ್ರೆ ಸಮುದ್ರದೊಳಗ ನೀರು ಎಲ್ಲವೂ ಮುತ್ತು ಹೆಂಗ ಆಗಂಗಿಲ್ಲೋ, ಹಾಗೆ ಮರ್ತ್ಯದಲ್ಲಿ ಹುಟ್ಟಿದ ಮನುಷ್ಯರು ನೆಟ್ಟನೇ ಶಿವಜ್ಞಾನಿಗಳಾದರೆ, ಅಂದ್ರೆ ನಾವೆಲ್ಲ ಇಲ್ಲಿ ಹುಟ್ಟಿ ಬಂದಿವಲ್ಲ, ಹುಟ್ಟಿದಂತವ್ರೆಲ್ಲರೂ ಪಟ್ಟದ ಸ್ವಾಮಿ ಆಗಿದ್ರೆ, ಹುಟ್ಟಿದಂತ ಹೆಣ್ಮಕ್ಳೆಲ್ಲ ಅಕ್ಕ ಮಹಾದೇವಿ ಆದ್ರ ಅವ್ರ ಮುಂದಂತಾರೆ, ಯಪ್ಪ ಹುಟ್ಟಿದವರೆಲ್ಲ ಬಸವಣ್ಣ, ಪಂಚಾಚಾರ್ಯರು, ಗುರು ಪಟ್ಟದ ಮಹಾಸ್ವಾಮಿಗಳು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಜಡಿಸಿದ್ದ ತಾತನಂಗ, ಮಹಾದೇವ ತಾತನಂಗ ಎಲ್ಲರೂ ಶರಣರಾದ್ರ ಮರ್ತ್ಯದ ಬಳ್ಳಿಗೆ ಅಲ್ಲ ಸಂಸಾರ ಮಾಡುವಂಥವ್ರು ಯಾರು? ಮರ್ತ್ಯದಲ್ಲಿ ಹುಟ್ಟಿದ ಮನುಷ್ಯರೆಲ್ಲರೂ ನೆಟ್ಟನೇ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವೆನ್ನೆಲ್ಲಿಯದು?
ಆಗಕ್ ಸಾಧ್ಯ ಇಲ್ಲಪ್ಪ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಮ ದೇವರಲ್ಲಿ ಸಾವಿರಕ್ಕೊಬ್ಬ ಸತ್ಯ. ಎಷ್ಟು ಮಂದಿಗೊಬ್ಬ ಸತ್ಯ ಅಂದ್ರಿ? ಮಾತಾಡ್ಬೇಕು. ಎಷ್ಟು ಮಂದಿಗೆ ಅಂದ್ರೆ ಅವರು? ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ ಅಂದ್ರವ್ರು. ಬಹುಶಃ ಆವತ್ತಿನ ದಿನಮಾನದೊಳಗ ಜನಗಣತಿ ಸಮೀಕ್ಷೆ ಮಾಡಿ ಬರೆದಾರ ಅವರು. ಎಷ್ಟು ಮಂದಿ ಇತ್ತಂತ ಗೊತ್ತನ್ರಿ? ಆವತ್ತಿನ ಕಾಲದಲ್ಲಿ 12ನೇ ಶತಮಾನದ ವಚನ ಇದು. 33 ಕೋಟಿ 32,000 ಕೋಟಿ 33 ಕೋಟಿ ಮಾನವ ಜನರು. ಅವಾಗ ವಚನ ಬರೆದು ಹೇಳಿದ್ರವರು ಸಾವಿರಕ್ಕೊಬ್ಬ ಸತ್ಯ. ಎಷ್ಟು ಮಂದಿಗೊಬ್ಬ ಸತ್ಯ? ಬಹುಶಃ ಈಗೇನಾದ್ರು ಚನ್ನಬಸವಣ್ಣ ಇದ್ದಿದ್ನಂದ್ರ ಏನು ಬರೀತಿದ್ನೋ ದೇವರಿಗೆ ಗೊತ್ತು. ಎಷ್ಟು ಮಂದಿಗೊಬ್ರು ಸತ್ಯವಂತರು? 1000ಕ್ಕೊಬ್ರು ಅಂದ್ರವ್ರು. ಈಗ ನೀವು ಹುಡುಕಾಡಿದ್ರು ಸಿಗ್ತಾರನ್ರಿ ಸತ್ಯವಂತರು? ನೀವು ಅಂತಿರಂಗಿಲ್ಲ. ಬ್ಯಾಟ್ರಿ ಹೆಚ್ಚು ಹುಡುಕಾಡಿದ್ರು ಸಿಗಂಗಿಲ್ರಿ. ಬರೀ ಸುಳ್ಳು ಮಾತಾಡೋರು ಅದಾರ. ಬರೀ ಸುಳ್ಳು ಮಾತಾಡೋರು ಅದಾರಿಲ್ರಿ ಯಜಮಾನ್ರ. ಇಬ್ರು ಸುಳ್ಳುಬರ್ಕರು ಕುಂತಿದ್ರಂತ ಕಟ್ಟಿ ಬುಡ್ಕ. ಒಬ್ಬನ ಹೆಸರು 1000 ಸುಳ್ಳ. ಏನು? ಒಬ್ಬನ ಹೆಸರು 1000 ಸುಳ್ಳ, ಇನ್ನೊಬ್ಬನ ಹೆಸರು ಕೋಟಿ ಸುಳ್ಳ. ಹೆಸರಂಗದ ನೋಡ್ರ. ಅವ್ 1000 ಸುಳ್ಳ ಕೋಟಿ ಸುಳ್ಳ ಹಿಂಗ ಬಂಟ ಬಡಿಯಾಕತ್ತಿದ್ರು ಕೂತ್ಕೊಂಡು. ನನ್ನ ಭಾಷೆ ಅರ್ಥ ಆಗುತ್ತಲ್ಲ, ನಾವೊಂದು ಅನ್ಬೇಕು ನೀವೊಂದು ಅನ್ಬೇಕು. ಅವ್ 1000 ಸುಳ್ಳ ಅಂದಂತ ಕೋಟಿ ಸುಳ್ಳದ ಇಬ್ರು ಕೆಲಸ ಇಲ್ಲ ಬಗ್ಸಿಲ್ಲ. ಈಗ ಬ್ಯಾಸಿಗೆ ಬಂತಲ್ಲ ಕುಂತು ಮಾತಾಡ್ತಿರ್ತಾರೆ ಕಟ್ಟಿ. ಊರ್ ಸುದ್ದಿ ಎಲ್ಲ ಮಾತಾಡ್ಕೊತ ಕುಂದ್ರದ್ರಿ. ಎಲ್ಲೋ ಶಂಭು ಮೇಲೆ ಮೇಲೆ ಚಿಲುಮಿ ತುಂಬು, ಬೇಕಾದ್ರಿದ್ದ ಬೇಡಾದ್ರೆ ಕಿತ್ಕೊಂಡೆ ಅದ್ದ ಅಂತಿರಂಗಿಲ್ಲ, ಕುತ್ಕೊಂಡಿರ್ತಾರ. ಅವ್ರಿಬ್ರು ಮಾತಾಡ್ತಿದ್ರು. ಮಾತಾಡ್ಬೇಕಾದ್ರೆ ಅಂದಂತ 1000 ಸುಳ್ಳ. ಅಲ್ಲೋ ತಮ್ಮ, ಸಮುದ್ರಕ್ಕೆ ಬೆಂಕಿ ಹತ್ತಿದ್ರೆ ಮೀನೆಲ್ಲ ಎಲ್ಲಿ ಹೋಗ್ತಾವನು? ಸಮುದ್ರಕ್ಕೆ ಎಲ್ಲಾರು ಬೆಂಕಿ ಹತ್ತದ? ಅವ ಕೋಟಿ ಸುಳ್ಳ ಅಂದ. ಅದ್ರಾಗ ಏನ್ ದೊಡ್ಡ ಮಾತೈತೆ? ಸಮುದ್ರಕ್ಕೆ ಬೆಂಕಿ ಹತ್ತಿದ್ರ ಮೀನೆಲ್ಲ ಗಿಡ ಇರ್ತಾವ. ಏನಂದ? ಮೀನೆಲ್ಲ ಗಿಡ ಇರ್ತಾವ. ಹಿಂಗ ಮಾತು ಮುಂದುವರೆದು ಹೇಳ್ದ. ನಿನಗೊಂದು ವಿಚಾರ ಗೊತ್ತೈತೆ ನಂದವ? ಇಲ್ಲಿ ಬಿಡಂದ. ಏನಿಲ್ಲ, 1000 ಸುಳ್ಳು ಹೇಳಿದ್ನಂತ. ನಮ್ಮ ತಾತ ಮುತ್ತಾತಿದ್ರಲ್ಲ ಜಂಗಮ ರಸೊಳ್ಳ್ಯಾಗ ಮೊದಲು, ನಿಮ್ಮೂರ ಹೇಳ್ಬೇಕು ಇವಾಗ. ತಾತ ಮುತ್ತಾತನ ಕಾಲಕ್ಕ, ನಮ್ಮ ಅಜ್ಜನ ಕಾಲಕ್ಕ, ತಾತ ಮುತ್ತಜ್ಜನ ಕಾಲಕ್ಕ ದನಗಳಿದ್ದು. ದನಗಳು ಎಷ್ಟಿದ್ದು ಗೊತ್ತನು? ಅವೇನು ಎಣಸಕ್ಕ ಬರ್ತಿದ್ದಿಲ್ಲ, ಅಷ್ಟಿದ್ದು. ಎಷ್ಟಿದ್ದು ಅಂದ್ರೆ ಒಂದ ಉದಾಹರಣೆ ಕೊಟ್ಟು ಬಿಡ್ತೀನಿ. ಭಾರತದ ಪೂರ್ವ ದಿಕ್ಕಿನಿಂದ ಹಿಡ್ಕೊಂಡು ಪಶ್ಚಿಮ ದಿಕ್ಕಿನ ತನಕ ನಿಂದಿರ್ತಿದ್ವು. ಅಷ್ಟು ದನ ಇತ್ತು ನಮ್ಮ ಅಜ್ಜನ ಒಂದಂತ ತಾತನು. ಇವ್ ಕೋಟಿ ಸುಳ್ಳಂದ ಮಾತಾಡಂದ್ರೆ ಇಟ್ಟು ಬರೀ ಸುಳ್ಳು ಮಾತಾಡದ. ಇವನ್ಕಿಂತ ನಾನ್ಯಾಕೆ ಸುಳ್ಳು ಹೇಳ್ಬಾರ್ದಂತ ಅವ ಅಂದಂತೆ. ಅದೇನ್ ದೊಡ್ಡ ಮಾತಲ್ಲ. ನಮ್ಮ ತಾತ ಮುತ್ತಾತನ ಕಾಲಕ್ಕ ಇದ ಊರಾಗ ಒಂದು ನಂದಿಕೋಲ್ ಇತ್ತು. ನಂದಿಕೋಲು ಎಷ್ಟು ದೊಡ್ಡದಿತ್ತು ಗೊತ್ತ? ಸುತ್ತಮುತ್ತಲು ಹಳ್ಳ್ಯಾಗ, ಜಂಗಮರ ಹೊಸಳ್ಳ್ಯಾಗ ಆಗಿರ್ಬೋದು, ಸುತ್ತಮುತ್ತಲ ಹಳ್ಳ್ಯಾಗ ಆಗಿರ್ಬೋದು, ಎಲ್ಲರ ಮಳೆ ಆಗಿಲ್ಲ ಅಂತ ಊರ್ ಮಂದಿ ಅಂದ್ರ ನಮ್ಮ ತಾತನ ಹತ್ರ ಬರ್ತಿದ್ರು. ಬಂದು ನಂದಿಕೋಲ್ ಇಸ್ಕೊಂಡು ಹೋಗಿದ್ರು. ನಂದಿಕೋಲು ನೀವು ಜಾತ್ರೆ ಕುಣಿಬೇಕಾದ್ರೆ ಹಿಂಗ ಹಿಡ್ಕೊಂಡು ಕುಣಿತಾರ ಗೊತ್ತ? ನಂದಿಕೋಲಿತ್ತು. ಆ ನಂದಿಕೋಲು ತಗೊಂಡು ಮಾಡಕ್ಕೆ ಚುಚ್ಚಿದ್ರೆ ಸಾಕು ಮಳೆ ಬರ್ತಿತ್ತು ಅಂದಂತ. ಏನಂದ? ಮಾಡಕ್ಕೆ ಚುಚ್ಚಿ ಬಿಟ್ರೆ ಸಾಕು ಮಳೆ ಬರ್ತಿತ್ತು ಅಂದ. ಅಷ್ಟುದ್ದಿತ್ತನಂದ. ಅಷ್ಟುದ್ದಿತ್ತದು ಕೋಲ. ಇವು ಮುಂದುವರೆದು ತಲೆ ಓಡಿಸಿ ಕೇಳ್ದ. ಹೌದು, ಅಷ್ಟುದ್ದ ನಂದಿ ಕೋಲ್ ಇತ್ತಲ್ಲ, ಅದನ್ನ ಎಲ್ಲಿ ಇಡ್ತಿದ್ರಿ ಅಂತ ಕೇಳಿದಂತ. ಏನಂದ? ಅಷ್ಟುದ್ದಿತ್ತಲ್ಲ ಅದು ಕೋಲು, ಎಲ್ಲಿ ಇಡ್ತಿದ್ರಿ ಅಂತ ಕೇಳ್ದ. 1000 ಸುಳ್ಳ. ಕೋಟಿ ಸುಳ್ಳ ಬಾರಿ ಬೇರಿಕಿದ್ದ. ಅವಂದ ಏನಿಲ್ಲ, ನಿಮ್ ತಾತ ಮುತ್ತಾತನ ಕಾಲದಾಗ ದನ ನಿಂದ್ರಿಸಿದ್ರಲ್ಲ, ಪೂರ್ವ ದಿಕ್ಕಿನಿಂದ ಹಿಡಿದು ಪಶ್ಚಿಮ ದಿಕ್ಕಿನ ತನಕ ಅದ್ರ ಗ್ವಾಲ್ಯಾಗ ಇಡ್ತಿದ್ದ ಅಂದ್ರ ನಾ ಹೇಳೋದೇನು? ಬರೇ ಸುಳ್ಳು ಮಾತಾಡವ್ರೆ, ಬರೇ ಸುಳ್ಳು ಮಾತಾಡವ್ರೆ ನಾವು. ಅದಕ್ಕ ಚನ್ನಬಸವಣ್ಣ ಅಂದ ಏನಂತ? ಇದು ಕಾರಣ 1000ಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ. ಒಬ್ಬನೇ ಒಬ್ಬ ಭಕ್ತ, ಲಕ್ಷಕ್ಕೆ ಒಬ್ಬನೇ ಒಬ್ಬ ಭಕ್ತ ಸಿಕ್ಕ. ಆತ 12ನೇ ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣ. ಅವನೊಬ್ಬನೇ ಭಕ್ತ, ಅವನೊಬ್ಬನೇ ಭಕ್ತ. ಲಕ್ಷಕ್ಕೊಬ್ಬ ಭಕ್ತ,
ಕೋಟಿಗೊಬ್ಬ ಶರಣ. ಹಂಗ ಈ ನಾಡಿನೊಳಗ ಸ್ವಾಮಿ ಅಂದ್ರೆ ಅದು ಹಾನಗಲ್ಲ ಕುಮಾರಸ್ವಾಮಿಗಳು, ಅದು ಶಿವಯೋಗಿ ಅಂದ್ರೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು, ಅದು ತಾತ ಅಂದ್ರೆ ಜಡೆಯ ಸಿದ್ಧ ತಾತ, ತಾತ ಅಂದ್ರೆ ಮಹಾದೇವ ತಾತ, ಪಟ್ಟದ ಗುರು ಅಂತಂದ್ರೆ ಅದು ಜಂಗಮರ ಹೊಸಳ್ಳಿಯ ಪಟ್ಟದ ತಾತ, ಹಂಗೆ ಅಮ್ಮ ಅಂತಂದ್ರೆ ಅದು ಸಜ್ಜಲಗುಡ್ಡದ ಶರಣಮ್ಮ, ಹಾಗೆ ಶರಣರು ಅಂತಂದ್ರೆ ನಲವತ್ವಾಡದ ವೀರೇಶ್ವರ ಶರಣರು. ಹಾಗೆ ಈ ನಾಡಿನೊಳಗ ಒಬ್ಬನೇ ಒಬ್ಬ ಶರಣ ಅಂದ್ರೆ ಅದು ಅದು ಕಲಬುರಗಿಯ ಶರಣ ಬಸವೇಶ್ವರ ಒಬ್ಬನೇ ಶರಣ. ಮತ್ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಅಂದ್ರು, ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಅಂತಹ ಕೋಟಿಗೊಬ್ಬ ಶರಣನ ಪುರಾಣವನ್ನ ಇವತ್ತು ನೀವು ಕೇಳ್ತಿದ್ದೀರಿ. ನಾ ಒಂದು ಮಾತು ಹೇಳ್ತೀನಿ, ಇವತ್ತು ಮೊದಲನೇ ದಿವಸ ಇರೋಣದ್ರಿಂದ ನಾನು ಬಹಳ ಜಾಸ್ತಿ ಹೇಳಕ್ ಹೋಗಂಗಿಲ್ಲ. ಇದು ಎಂತಹ ಪುರಾಣ ಅಂತಂದ್ರ ಭಕ್ತಿ ವೈರಾಗ್ಯಗಳ ಸೋಂಪಿನ ಸೋಂಪು. ಈ ಪುರಾಣವನ್ನ ಯಾರು ಬರ್ದಾರ ಅಂತ ಕೇಳಿದ್ರ ಪುಟ್ಟಯ್ಯಜ್ಜವ್ರು ಬರ್ದಾರ. ಆ ಪುರಾಣವನ್ನ ಬರೆದಂಥವ್ರು ಬಹಳ ಮಂದಿ ಅದಾರ. ಗುರು ಶಿವಲಿಂಗ ಸಿದ್ಧ ಕವಿಗಳು ಅಂತ ಬರ್ದಾರ, ದ್ಯಾಂಪುರದ ಕಲಿನಾಥ ಶಾಸ್ತ್ರಿಗಳು ಬರ್ದಾರ, ಗುರುಲಿಂಗ ಕವಿಗಳು ಬರ್ದಾರ, ಕಲಬುರಗಿಯ ಶರಣ ಬಸವೇಶ್ವರನ ಕುರಿತು ಅನೇಕ ಕಾದಂಬರಿಗಳು ಬಂದಾವು, ಕಥೆಗಳು ಬಂದಾವು, ಚರಿತ್ರೆಗಳು ಬಂದಾವು, ನಾಟಕಗಳು ಬಂದಾವು. ಅವರ ಮೇಲೆ ಅನಂತ ಅನಂತ ಸಂಶೋಧನಾ ಗ್ರಂಥಗಳು ಕೂಡ ಬಂದಾವು. ಅದು ಎಲ್ಲಾ ಗ್ರಂಥಗಳ ಮಧ್ಯದಲ್ಲಿಯೂ ಕೂಡ ಎಷ್ಟು ನೋಡಿದರೂ ಕೂಡ ನಿಸರ್ಗದೊಳಗ ದಿನವೂ ಕೂಡ ನಮಗೂ ಒಂದೊಂದು ಹೊಸ ರೀತಿಯೊಳಗೆ ಹೆಂಗ ಕಾಣಿಸ್ತದಲ್ಲ, ಹಾಗೆ ಶರಣ ಬಸವೇಶ್ವರನ ಚರಿತ್ರೆಯೂ ಕೂಡ ಒಬ್ಬೊಬ್ಬ ಕವಿಗಳಿಗೆ ಒಂದೊಂದು ರೀತಿ ಕಾಣಿಸ್ತದೆ. ಗುರುಲಿಂಗ ಕವಿಗಳು ಬರೆದಿದ್ದಾರೆ, ಮಾವನೂರು ಸಿದ್ಧ ಕವಿಗಳು ಬರೆದಾರ, ದ್ಯಾಂಪುರದ ಕಲಿನಾಥ ಶಾಸ್ತ್ರಿಗಳೇನು ಬರೆದಾರಲ್ಲ ಅವರೆಲ್ಲ ಬರೆದಿದ್ದಾರೆ. ಅದರ ನಂತರದಲ್ಲಿಯೂ ಕೂಡ ಈ ಪುರಾಣವನ್ನ ಬರೆದಿರುವಂತವರು ಈ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ ಉಳ್ಳಂತಹ ಒಬ್ಬ ಮಹಾಮಹಿಮಾಶಾಲಿ ಅಂತಂದ್ರೆ ಅದು ಗದುಗಿನ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು. ನಿಮಗೆ ಗೊತ್ತಿರಲಿ, ಈ ನಾಡಿನೊಳಗ ಪುಟ್ಟಯ್ಯಜ್ಜವರು ಪಂಚಾಕ್ಷರ ಗವಾಯಿಗಳವರು ಹುಟ್ಟದೇ ಹೋಗಿದ್ರೆ, ಅಂಥವರನ್ನ ಈ ನಾಡಿಗೆ ಕೊಟ್ಟಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳು ಇಲ್ಲದೆ ಹೋಗಿದ್ರೆ, ಇವತ್ತು ನೀವು ನೆನಪಿಟ್ಕೊಳ್ರಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಬಹಳಷ್ಟು ಜನ ಲೋಕ ಸಂಚಾರವನ್ನ ಮಾಡ್ಯಾರ, ಕಲ್ಯಾಣವನ್ನ ಸುತ್ತ ಹಾಕ್ಯಾರ, ಕರ್ನಾಟಕವನ್ನ ಸುತ್ತ ಹಾಕ್ಯಾರ. ಆದ್ರೆ ಎಲ್ಲಾ ಕಡೆ ಹೋದಲ್ಲಿ ನಾವು ಕಾಳಿನ ಭಿಕ್ಷೆಯನ್ನ ಬೇಡಿ ಬಂದೀವಿ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಕರ್ನಾಟಕವನ್ನ ಕಲ್ಯಾಣವನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಶಪಥವನ್ನ ಮಾಡಿ, ಪ್ರತಿಜ್ಞೆಯನ್ನ ಮಾಡಿ, ತಮ್ಮ ಜೋಳಿಗೆಯನ್ನ ಹಿಡ್ಕೊಂಡು ಈ ನಾಡಿನಲ್ಲಿ ಸಂಚರಿಸಿ ಅಂಧ ಮಕ್ಕಳನ್ನ ಪಡೆದು ಈ ನಾಡಿಗೆ ಸಂಗೀತದ ಕಣ್ಣು ಕೊಟ್ಟಿರುವಂತಹ ಶಿವಯೋಗಿ ಅಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳು. ಅಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಈ ಇಬ್ಬರು ಶಕ್ತಿಯನ್ನ ಈ ನಾಡಿಗೆ ಕೊಡ್ತಾರೆ. ಒಂದನೆಯದ್ದು ಅದು ಪಂಚಾಕ್ಷರ ಗವಾಯಿಗಳವರು, ಎರಡನೆಯದ್ದು ಪುಟ್ಟಯ್ಯಜ್ಜವರು ಅಂದ್ರೆ ಅವರು ತ್ರಿಭಾಷಾ ಕವಿಗಳು. ಅವ್ರು ಎಷ್ಟು ದೊಡ್ಡವರಿದ್ರು ಅಂತಂದ್ರ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂತ ಹೇಳಿ ರಾಷ್ಟ್ರಪತಿಗಳಾಗಿ ಹೋದ್ರು. ಅವ್ರ ಪ್ರಸಂಗ ನೆನಪು ಮಾಡ್ಕೊಡ್ತೀನಿ ನಿಮ್ಗೆಲ್ಲ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಹಳ ದೊಡ್ಡ ನಾಡು ಕಂಡ ರಾಷ್ಟ್ರಪತಿಗಳು. ಅವರಿಗೊಬ್ರು ಯಾರೋ ಹೇಳ್ತಿದ್ರಂತೆ, ಈ ಕನ್ನಡ ನಾಡಿನ ಇತಿಹಾಸದಲ್ಲಿ ಅಲ್ಲಲ್ಲಿ ಕಣ್ಣು ಕಾಣದೆ, ಬದುಕನ್ನ ಕಟ್ಟಿಕೊಳ್ಳದೆ, ಜೀವನವನ್ನ ವ್ಯರ್ಥ ಮಾಡಿಕೊಳ್ಳುವಂತಹವರ ಬದುಕಿಗೆ ಒಬ್ಬರು ದಾರಿದೀಪವಾಗಿರುವಂತಹ ಇಬ್ರು ಮಹಾನ್ ವ್ಯಕ್ತಿಗಳು, ಒಬ್ರು ಪಂಚಾಕ್ಷರಿ ಗವಾಯಿಗಳು, ಇನ್ನೊಬ್ರು ಪುಟ್ಟಯ್ಯಜ್ಜವ್ರು ಅಂತ ಆಗೋಗ್ಯಾರಪ್ಪ. ಪುಟ್ಟಯ್ಯಜ್ಜವರು ಹಿಂದಿಯೊಳಗ ಬಸವ ಪುರಾಣವನ್ನ ಬರೆದಿದ್ದಾರೆ. ಆ ಬಸವ ಪುರಾಣವನ್ನ ತಾವನ್ನ ನೋಡ್ಬೇಕು ಅಂತ ತಿಳ್ಕೊಂಡು ಅವ್ರ ಕೈಯೊಳಗ ಬಸವ ಪುರಾಣವನ್ನ ಕೊಟ್ರಂತೆ. ಹಿಂದಿಯೊಳಗ ಬಸವ ಪುರಾಣವನ್ನ ಬರೆದಾಗ ಆ ಪುರಾಣವನ್ನ ಓದಿದಂತ
ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದನ್ನು ನೋಡಿ ಆಶ್ಚರ್ಯಪಟ್ರಂತ. ಏನಿದು, ಎಂಥ ಅದ್ಭುತ! ಹಿಂದಿಯೊಳಗೆ ಬಸವ ಪುರಾಣವನ್ನ ಬರೆದಾರಲ್ಲ, ಅವ್ರು ಎಷ್ಟು ದೊಡ್ಡವ್ರು ಇರಬೇಕು, ಅವ್ರನ್ನ ನಾನೊಮ್ಮೆ ನೋಡ್ಬೇಕಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಕಾಣೋದಕ್ಕೆ ಬಂದ್ರು. ಕಂಡ ಮೇಲೆ ಅವರೊಂದು ಮಾತು ಹೇಳಿದ್ರಂತೆ. ಏನ್ ಹೇಳಿದ್ರು ಅಂದ್ರೆ, ನಿಮ್ಗ ಕಣ್ಣು ಕಾಣಂಗಿಲ್ಲ, ಆದ್ರೂ 3 ಭಾಷೆಗಳಲ್ಲಿ ಕಾವ್ಯಗಳನ್ನ ರಚನೆ ಮಾಡ್ತೀರಿ. ಸಂಸ್ಕೃತ, ಕನ್ನಡ, ಹಿಂದಿ, ಈ 3 ಭಾಷೆಗಳಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನ ಪಡೆದಿರಿ. ಆದ್ರೆ ಹಿಂದಿ ಒಳಗೆ ಈ ಪುರಾಣ ಬರೆದಿರಲ್ಲ, ನೀವು ಬಹಳ ದೊಡ್ಡ ಮಹಾನ್ ವ್ಯಕ್ತಿಗಳು ಅಂತ ಅಂದ್ರಂತ. पंडित जी आप बहुत महान है, आप महान ವ್ಯಕ್ತಿ है ಅಂದ್ರಂತ. ಅವಾಗ ಬಹಳ ವಿನಯದಿಂದ ಪುಟ್ಟಯ್ಯಜ್ಜವ್ರು ಅಂತಾರಂತ, ಈ 3 ಭಾಷೆಗಳಲ್ಲಿ ಅಖಿಲ ವಾದ್ಯಗಳಲ್ಲಿ ನಾನೇನಾದ್ರೂ ಸಾಧನೆ ಮಾಡಿದ್ದೀನಿ ಅಂತಂದ್ರ ಇದು ನಾ ಸಾಧನೆ ಮಾಡಿದ್ದಲ್ಲ, ಮೈ ಮಹಾನ್ ನಹಿ ಹೂ, ಮೇರಾ ಗುರು ಮಹಾನ್ ಹೈ ಅಂದ್ರಂತ. ನಾನು ದೊಡ್ಡವನಲ್ಲ, ನನಗೆ ವಿದ್ಯೆಯನ್ನು ಕಲಿಸಿದಂತಹ ನನ್ನ ಗುರುರಾಯ ದೊಡ್ಡವನದಾನ ಅಂತ ಹೇಳಿದ್ರಂತ. ಅಂತಹ ಪುಟ್ಟಯ್ಯಜ್ಜವರು ನಿಮಗೆ ಬಹುಶಃ ಗದಗಿಗೆ ಹೋಗಿಬಿಟ್ರಿ ಅಂತಂದ್ರ ಅಲ್ಲಿ 2 ಕಣ್ಣುಗಳನ್ನ ನೋಡ್ತೀರಿ. ಒಂದು ಸಾಹಿತ್ಯದ ಕಣ್ಣನ್ನ ನೋಡ್ತೀರಿ, ಇನ್ನೊಂದು ಸಂಗೀತದ ಕಣ್ಣನ್ನ ನೋಡ್ತೀರಿ. ಇಲ್ಲಿ ಹಾಡುವಂತಹ ಗವಾಯಿಗಳಾಗಿರ್ಬೋದು, ನುಡಿಸುವಂತಹ ವಾದಕರಾಗಿರ್ಬೋದು, ನಾವು ಹೇಳುವಂತಹ ಪ್ರವಚನಕಾರರಾಗಿರ್ಬೋದು, ಹೀಗೆ ಕನ್ನಡ ನಾಡಿನ ತುಂಬ ಶರಣರ, ಸಂತರ, ಮಹಾತ್ಮರ, ಪಂಚಾಚಾರ್ಯರ ಅನುಭವಗಳನ್ನ, ಜೀವನ ಚರಿತ್ರೆಯನ್ನ ತಮ್ಮ ಕಂಠದಿಂದ ಹಾಡಿ ಹೊಗಳಿ ಜನರ ಮನಗಳಲ್ಲಿ ಮಾನಸರನ್ನಾಗಿ ತುಂಬಿದಂತಹ ಶಕ್ತಿ ಅದು ಪುಟ್ಟಯ್ಯಜ್ಜವರಿಗೆ ಸಲ್ತದೆ. ಅವ್ರು ಎಂತೆಂಥ ವ್ಯಕ್ತಿಗಳನ್ನ ತಯಾರು ಮಾಡಿದ್ರು ಅಂತಂದ್ರೆ ಒಂದೇ ಉದಾಹರಣೆ ಕೊಡ್ತೀನಿ. ಅವರು ನೀವೆಲ್ಲ ಕೇಳಿರ್ಬೇಕು, ಪದ್ಮಭೂಷಿತರಾಗಿರುವಂತಹ ವೆಂಕಟೇಶ್ ಕುಮಾರ್ ಗವಾಯಿಗಳಂಥವ್ರನ್ನ, ಕುಮಾರದಾಸರಂಥವ್ರನ್ನ, ಬಸವರಾಜ್ ರಾಜಗುರುಗಳಂಥವ್ರನ್ನ, ಬಹಳ ಜನ ವಿದ್ವಾಂಸರನ್ನ ತಯಾರು ಮಾಡಿದಂತಹ ಒಂದು ಪುಣ್ಯ ಕ್ಷೇತ್ರ ಅಂದ್ರೆ ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಅಂತಹ ಪುಣ್ಯಾಶ್ರಮದಲ್ಲಿ ಕೊನೆಯ ಅವಸಾನದವರೆಗೂ, ಲಿಂಗೈಕ್ಯರಾಗುವವರೆಗೂ ಅವರು ತಮ್ಮ ದೇಹದಿಂದ, ತಮ್ಮ ತನುವಿನಿಂದ, ತನ್ನ ಮನದಿಂದ ತಮ್ಮ ಸೇವೆಯನ್ನ ಇಡೀ ನಾಡಿಗಾಗಿ ಮುಡುಪಾಗಿಟ್ಟಂಥವ್ರು ಅದು ಪುಟ್ಟಯ್ಯಜ್ಜವರು. ಇಷ್ಟೆಲ್ಲ ನಾ ಯಾಕೆ ಕೇಳಕತ್ತೀನಿ ಅಂತಂದ್ರ, ಕಣ್ಣಿರುವಂತ ನಾವು ಓದಬೇಕು ಅಂತಂದ್ರೆ ನಮಗೆ ಸರಿಯಾಗಿ ಆಗಂಗಿಲ್ಲ, ಬರಿಬೇಕು ಅಂದ್ರೆ ನಮ್ ಕಡೆ ಆಗಂಗಿಲ್ಲ. ಅಂಥದ್ದು ಒಂದಲ್ಲ ಎರಡಲ್ಲ, ಸುಮಾರು 10-20 ಪುರಾಣಗಳನ್ನ ಬರೆದಿರುವಂತಹ ಮಹಾಚೇತನ ಅಂತಂದ್ರೆ ಅದು ಪುಟ್ಟಯ್ಯಜ್ಜವರು. ಈ ಪುರಾಣವನ್ನ ಯಾರು ಬರೀತಾರ್ರಿ? ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಈ ಪುರಾಣವನ್ನ ಬರೆದಾರ. ಅವ್ರು ಹುಟ್ಟು ಕುರುಡ್ರು. ಎಂತಹ ವಿಚಿತ್ರ, ಎಂತಹ ಸಾಧನೆ ಆ ಪುಣ್ಯಾತ್ಮಂದು ಅಂತಂದ್ರೆ, ಬಹುಶಃ ನಮ್ಮಗಳಿಗೆಲ್ಲ ಹೊರಗೆ ಕಾಣುವ ಕಣ್ಣನ್ನು ಕೊಟ್ಟನ ಭಗವಂತ. ನಿಮ್ಮ ಕಣ್ಣುಗಳೆಲ್ಲ ಚರ್ಮಚಕ್ಷುಗಳು. ಆದ್ರೆ ಅವ್ರಿಗೆ ಎಂತ ಶಕ್ತಿ ಕೊಟ್ಟಿದ್ದ ಭಗವಂತ ಅಂದ್ರೆ, ನಮಗ ಕಾಣದೇ ಇರುವಂತಹ ಪ್ರಕೃತಿಯ ಸೌಂದರ್ಯ, ನಮಗ ಕಾಣದೇ ಇರುವಂತಹ ಅದ್ಭುತ ಜ್ಞಾನದ ಕಣ್ಣನ್ನ ಭಗವಂತ ಅವರಿಗೆ ಕೊಟ್ಟಿದ್ದ. ಬರೇ ನಾವು ಹೊರಗಿಂದನ ಕಂಡಿವಿ, ಆದ್ರೆ ಒಳಗಿಂದನ ಕಂಡಿರುವಂತ ಶಕ್ತಿ ಅಂದ್ರೆ ಅದು ಪುಟ್ಟರಾಜ ಕವಿ ಗವಾಯಿಗಳವರು, ಪಂಚಾಕ್ಷರಿ ಗವಾಯಿಗಳವರು. ಅಂತಹ ಪುಟ್ಟಯ್ಯಜ್ಜವರು ಅವರೂರು ಕಾಡಶೆಟ್ಟಿಹಳ್ಳಿ, ದೇವರ ಹೊಸಪೇಟೆ ಅಂತ. ಅವ್ರ ತಂದೆ ದೇವಣ್ಣ, ತಾಯಿ ಸಿದ್ದಾಂಬೆ. ಅವರಿಗೆ ಹುಟ್ಟಿನಿಂದ ಸ್ವಲ್ಪ ಬೆಳೆದು ದೊಡ್ಡವರಾಗುವವರಿಗೆ ಶ್ರೀರಕ್ಷೆಯನ್ನ ನೀಡಿದಂಥವ್ರು ಅಂದ್ರೆ ಅವರ ಮಾವ ಚಂದ್ರಶೇಖರಯ್ಯನವರು. ಬೆಳೆದು ದೊಡ್ಡವರಾದ ಮೇಲೆ ಅವರಿಗೆ ದೀಕ್ಷೆಯನ್ನು ದಯಪಾಲಿಸಿದಂಥವರು ಬಿದರಿಯ ಪ್ರಭುಕುಮಾರ ಮಹಾಸ್ವಾಮಿಗಳವರು. ಅಂತಹ ಪುಣ್ಯ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತಹ ಮಹಾಚೇತನ ಅಂತಂದ್ರೆ ಅದು ಪುಟ್ಟರಾಜ ಕವಿ ಗವಾಯಿಗಳವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಆದ್ರೂ ನಾನು ದಿನಗಳು ಕಡಿಮೆ ಇರೋದ್ರಿಂದ ಅತ್ಯಂತ ಸಮಯ ಬಂದಾಗೆಲ್ಲ ಅವ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ಅಂತಹ ಪುಟ್ಟಯ್ಯಜ್ಜವರು ಈ ಕಾವ್ಯವನ್ನ ಬರೀತಾರೆ.
ಈ ಪುರಾಣವನ್ನ ಬರೀತಾರೆ. ಪುರಾಣ ಯಾವುದ್ರಲ್ಲಿ ಐತಿ ಅಂತ ಕೇಳಿದ್ರ ಇದು ಭಾಮಿನಿ ಷಟ್ಪದಿ ಒಳಗದ. ಯಾವ್ದ್ರೊಳಗದ ಇದು? ಎಲ್ರು ಹೇಳ್ಬೇಕು, ಎಂಥ ಕಾವ್ಯ ಇದು? ಭಾಮಿನಿ ಷಟ್ಪದಿಯ ಕಾವ್ಯ. ಇದ್ರೊಳಗೆ ಎಷ್ಟು ಸಂಧಿಗಳದಾವು ಅಂತ ಕೇಳಿದ್ರ 21 ಸಂಧಿಗಳದಾವು. ಎಷ್ಟು ಸಂಧಿ ಅದಾವ್ರಿ? 21 ಸಂಧಿಗಳದಾವು. 864 ಪದ್ಯಗಳದಾವು. ಎಷ್ಟು ಪದ್ಯ? 864 ಪದ್ಯಗಳದಾವು. 21 ಸಂಧಿ ಬರೆದರ. ಇದು ಭಾಮಿನಿ ಷಟ್ಪದಿ ಒಳಗೆ ಬರೆದಿರುವಂತಹದ್ದು. ಇಂತಹ ಭಾಮಿನಿ ಷಟ್ಪದಿಯನ್ನ ಬರೆದಿರುವಂತಹ ಪೂಜ್ಯರು ಪುಟ್ಟಯ್ಯಜ್ಜವರು ಮೊದಲಿಗೆನೆ ಅವರು ಸ್ಮರಣೆ ಮಾಡ್ತಾರೆ. ಯಾರು ಸ್ಮರಣೆ ಮಾಡ್ತಾರೆ? ಎಲ್ಲದಕ್ಕೂ ಕೂಡ ಜೀವನದಲ್ಲಿ ನಾವೇನಾದ್ರೂ ಒಳ್ಳೆಯ ಕಾರ್ಯವನ್ನ ಮಾಡಕ್ ಹೊರಟಿವಿ ಅಂತಂದ್ರ ಮೊಟ್ಟ ಮೊದಲಿಗೆ ನಾವು ಗುರುವಿನ ಸ್ಮರಣೆಯನ್ನ ಮಾಡುತ್ತೇವೆ. ನಮ್ಮ ಮನೆ ಗುರುಗಳು, ನಮ್ಮ ಮನದ ಗುರುಗಳು, ನಮ್ಮ ಮನೆಯ ದೇವರು, ನಮಗೆ ಇಷ್ಟಾರ್ಥ ಸಿದ್ಧಿಯನ್ನ ದಯಪಾಲಿಸುವಂತಹ ಗುರುಗಳು, ದೇವರನ್ನ ನಾವು ಸ್ಮರಣೆ ಮಾಡುತ್ತೀವಿ. ಮಾಡಲೇಬೇಕು. ಕಾರಣ ಏನು ಅಂತಂದ್ರ ನಾವು ದೇವರಿಗೊಂದು ಥ್ಯಾಂಕ್ಸ್ ಹೇಳುವಂತಹದ್ದು, ದೇವರಿಗೊಂದು ಉಪಕಾರ ಸ್ಮರಣೆಯನ್ನ ಮಾಡುವಂತಹದ್ದು. ಏನು ಕೊಟ್ಟನಲ್ಲ ಭಗವಂತ ನಮಗ? ಇಷ್ಟೆಲ್ಲ ಕೊಟ್ಟನಲ್ಲ ಭಗವಂತ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳ ನೆನೆಂಬೆ ರಾಮನಾಥ. ನಾವೆಲ್ಲ ಇಲ್ಲಿ ಕುತ್ಕೊಂಡಿವಲ್ಲ, ಎಲ್ಲ ಕುತ್ಕೊಂಡಿರುವಂತಹ ಜಾಗ, ಕುಳಿತಿರುವಂತಹ ನೆಲ, ಉಣ್ಣುವಂತಹ ಪ್ರಸಾದ, ಕುಡಿಯುವಂತಹ ನೀರು, ಸೇವಿಸುವಂತಹ ಗಾಳಿ ಏನು ಭಗವಂತಂದು. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರ ನಿಮ್ಮ ದಾನ. ಏನು ಕೊಟ್ಟಾನ ಭಗವಂತ? ಇಷ್ಟೆಲ್ಲವನ್ನ ಕೊಟ್ಟಿರುವಂತಹ ಭಗವಂತನನ್ನ ನಾವು ನೆನೆಸದೆ ಹೋದ್ರೆ ಹೇಗೆ? ನೆನೆಸ್ತೀವಿಕಲ್ಲ. ಬರೇ ಬಳ್ಳಾರಿಯಿಂದ ನಿಮ್ಮ ಊರಿಗೆ ಬರ್ಬೇಕಾದ್ರ ಏನು ಬಸ್ಸು ತುಂಬಿರ್ತಾವ ನೋಡಿರಿಲ್ಲ? ಈಗ ನಿಮ್ಗೆಲ್ಲ ಬಂದತ್ತಲ್ರಿ? ಏನು ಭಾಗ್ಯ ಕೊಟ್ಟಾರ್ರಿ? ನಿಮ್ಗೆ ಆಧಾರ್ ಕಾರ್ಡ್. ಈಗ ಮನ್ಯಾಗ ಏನಾದ್ರು ಜಗಳ ಆತಂದ್ರೆ ನೀವು ಪಟ್ನ ಕಿಶದಾಗಿಂದ ಒಂದು ಆಧಾರ್ ಕಾರ್ಡ್ ತೋರಿಸ್ತೀರಿ ಗಂಡಗ, ಹುಷಾರಿ ಅಂತೇಳಿ. ಒಬ್ಬೊಬ್ರು ಬಂದಾರ್ರಿ, ಫಸ್ಟಿಗೆ ಆಧಾರ್ ಕಾರ್ಡ್ ಬಂದು ಫ್ರೀ ಆದ ತಕ್ಷಣ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರ ಕೈ ಮುಗಿದ್ರಿ, ಅಪ್ಪ ಎಲ್ಲ ಕಿತ್ಕೊಂಡು ಬರ್ಬೇಡ್ರು, ಸ್ವಲ್ಪ ಮಂದಿ ಬರ್ರಿ ಅಂದ್ರ. ಅವ್ರು ಯಾವಾಗ ಫ್ರೀ ಮಾಡಿದ್ರು ಅಲ್ಲಿಂದ ಮಂದಿ ಕಿತ್ಕೊಂಡು ಹೊಂಟ್ರು ಧರ್ಮಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ. ಹೌದಲ್ಲ? ಎಷ್ಟರ ಮಟ್ಟಿಗೆ ತುಂಬೈತಿ ಮಂದಿ ಅಂದ್ರ ಆ ಕಂಡಕ್ಟರ್ನ ಕುತ್ತಿಗೆ ಹಿಡಿದು ಒಗದು ತಾವ ಕುಂದ್ರು ಅಷ್ಟರ ಮಟ್ಟಿಗೆ ಒಳಗದ ಅಲ್ಲ, ಫ್ರೀ. ಅದು ಬಂದಾಗಿಂದ ಏನು ಮಂದಿ ತುಂಬ್ಯಾರ್ರಿ, ಗಣಮಕ್ಳ ಕಾಣಂಗಿಲ್ಲ ಬಸ್ನ್ಯಾಗ, ಗಣಮಕ್ಳ ಕಾಣಂಗಿಲ್ಲ. ಅದೇನೇ ಇರ್ಲಿ, ಒಟ್ಟಾರೆಯಾಗಿ ಬಳ್ಳಾರಿಯಿಂದ ನಿಮ್ಮ ಊರಿಗೆ ಬರ್ಬೇಕಾದ್ರ ಬಸ್ಸಿನೊಳಗ ತುಂಬ ರಶ್ ಇರ್ತದಲ್ಲ, ತುಂಬ ರಶ್ ಇದ್ದಾಗ ಯಾರಾದ್ರೂ ಸ್ವಲ್ಪ ಜಾಗ ಬಿಡ್ರಿ ಅಂತ ಹೇಳಿ ಅಂದಾಗ ನಿಮಗ ಜಾಗ ಕೊಟ್ಬಿಡು ಅಂತ ತಿಳ್ಕೊರಿ. ಜಾಗ ಕೊಟ್ಟು ಕುತ್ಕೊಂಡು ನಿಮ್ಮ ಊರಿಗೆ ಬಂದು ಇಳಿತೀರಿ. ಇಳಿದ ತಕ್ಷಣ ನೀವು ಅವ್ರಿಗೆ ಏನಂತೀರಿ? ಬಹಳ ರಶ್ ಇತ್ತು ಬಸ್ಸು, ಕುಂದ್ರಾಗ ಸ್ವಲ್ಪ ಜಾಗ ಕೊಟ್ಟಿರಿ, ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಿರಲ್ಲ? ಹೇಳ್ತಿರಿಲ್ಲ? ಒಂದು ಬಸ್ಸಿನ ಸೀಟ್ ಕೊಟ್ಟವರಿಗೆ ಥ್ಯಾಂಕ್ಸ್ ಹೇಳ್ತೀರಿ. ಇನ್ನು ಭಗವಂತ ಏನು ಕೊಟ್ಟಾನ ನಮ್ಗ? ಎಷ್ಟು ಕೊಟ್ಟಾನ ನಮ್ಗ? ಕೊಟ್ಟಾನಿಲ್ರಿ? ನಿಮ್ಮ ಮನ್ಯಾಗ ಎಲ್ಲ ಫ್ರೀ ಅದಾವೆ. ಕರೆಂಟ್ ಬಿಲ್ಲು 0 ಬರ್ತಿರ್ಬೇಕು, ಕರೆಂಟ್ ಫ್ರೀ, ಆಮೇಲೆ ರೇಷನ್ ಫ್ರೀ, ಬಸ್ ಫ್ರೀ. ನಿಮ್ ಕಡೆ ಇಲ್ಲ ಅನ್ರಿ? ಐತ? ಇಲ್ಲ ಐತಲ್ಲ? ಒಟ್ಟು ಫ್ರೀ ಕೊಟ್ಟಾನ. ಏನೇ ಇರುವಲ್ಲಕ್ಕ, ಜಗತ್ತಿಗೆ ಬೆಳಕು ಕೊಟ್ಟಿರುವಂತಹ ಸೂರ್ಯ ಒಮ್ಮೆನೂ ಬಿಲ್ ಕೇಳಿಲ್ಲ. ನಿತ್ಯವೂ ಬದುಕಿನಿಂದ ಹುಟ್ಟಿದಾಗಿನಿಂದ ಹಿಡಿದು ಕೊನೆಯವರೆಗೂ ಕೂಡ ನಾವು ನೀರು ಕುಡಿದೀವಿ, ವಾಟರ್ ಬಿಲ್ ಕೇಳಿಲ್ಲ. ಮನಿ ಕಟ್ಕೊಳಕ ಸೈಟ್ ಕೊಟ್ಟಾನ ಭಗವಂತ, ಆ ಭೂಮಿ ತಾಯಿ ನನ್ನ ರೆಂಟ್ ಕೊಡಂತ ಎಂದೂ ಕೇಳಿಲ್ಲ. ಒಂದು ಇಡೀ ಕಾಳನ್ನ ಭೂಮಿಗೆ ಬಿತ್ತಿದ್ರ
ಸಾವಿರ ಸಾವಿರ ಕಾಳುಗಳನ್ನ ಕೊಟ್ಟು ನಿಮ್ಮ ಮನೆಯ ದವಸ ಧಾನ್ಯದ ಕೊಠಡಿಯನ್ನ ತುಂಬಿಸಿರುವಂತ ತಾಯಿ ಆಕೆ ಒಂದಿನಾನು ನನಗ ರೊಕ್ಕ ಕೊಡ್ರಿ ಅಂತ ಕೇಳಿಲ್ಲ. ಇಷ್ಟೆಲ್ಲ ಕೊಟ್ಟಿರುವಂತಹ ದೇವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಹೆಂಗ, ಒಂದು ಉಪಕಾರದ ಮಾತು ಹೇಳಿಲ್ಲ ಅಂದ್ರೆ ಹೆಂಗ? ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳ ನೀನೆಂಬೆ ರಾಮನಾಥ. ಇಷ್ಟೆಲ್ಲ ಕೊಟ್ಟಿರುವಂತ ಭಗವಂತನನ್ನ ನಾವು ಸ್ಮರಿಸದೆ ಇದ್ರೆ ಅದು ದೊಡ್ಡ ಅಪಕಾರ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಅಂತಾನ ಇಲ್ಲಿ ಬರೀತಾರೆ ಅವರು. ಮೊಟ್ಟ ಮೊದಲಿಗೆ ಗುರುವಿನ ಸ್ಮರಣೆಯನ್ನ ಮಾಡಿ, ದೇವಾನುದೇವತೆಗಳ ಸ್ಮರಣೆಯನ್ನ ಮಾಡಿ, ಈ ಜಗತ್ ಕಾರಣರಾಗಿರುವಂತಹ ಪರಮಾತ್ಮ ಪಾರ್ವತಿಯರನ್ನ ನೆನೆಸಿ, ವಾಗರ್ಥ ಇವ ಸಂಪ್ರಕ್ತ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಹೇಗೆ ಶಬ್ದವನ್ನ ಬಿಟ್ಟು ಅರ್ಥ ಇಲ್ಲ, ಅರ್ಥವನ್ನ ಬಿಟ್ಟು ಶಬ್ದ ಹೇಗಿಲ್ಲೋ, ಹಾಗೆ ಪರಮಾತ್ಮನನ್ನ ಬಿಟ್ಟು ಪಾರ್ವತಿ ಇಲ್ಲ, ಪಾರ್ವತಿಯನ್ನ ಬಿಟ್ಟು ಪರಮಾತ್ಮನಿಲ್ಲ. ಹಾಗೆ ಈ ಸಕಲ ಸಚರಾಚರ ವಸ್ತುಗಳಿಗೆ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ಮಾಡುವಂತ ಶಕ್ತಿಯನ್ನು ಹೊಂದಿರುವಂತಹ ಆ ಪರಮಾತ್ಮ ಪಾರ್ವತಿಯರಿಗೆ ನಾನು ಶಿರಸ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಅಲ್ಲಿ ಮೊಟ್ಟ ಮೊದಲಿಗೆ ಪರಮಾತ್ಮ ಪಾರ್ವತಿಯರನ್ನು ನೆನೆಸ್ತಾನೆ. ಅಲ್ಲಿ ಕುಳಿತಿರುವಂತಹ ಗಣೇಶ, ಷಣ್ಮುಖ, ವೀರಭದ್ರ, ಪಂಚಾಚಾರ್ಯರು, ಗಣಾಧೀಶ್ವರರು, ವೀರಮಾಹೇಶ್ವರರು, ಅತಿರಥ ಮಹಾರಥರು, ಋಷಿ ಮುನಿಗಳು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಅಸಂಖ್ಯಾತ ಪ್ರಮಥ ಗಣಗಳನ್ನೆಲ್ಲ ಅವರು ಸ್ಮರಣೆ ಮಾಡಿ ಅವರ ಕೃಪೆಯನ್ನು ಪಡಿತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವರು ಏನಂತ ಏನು ಪ್ರಾರ್ಥನೆ ಮಾಡ್ತಾರಂದ್ರ, ಯಪ್ಪ ಈ ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ ಹೇಗೆ 12ನೇ ಶತಮಾನದಲ್ಲಿ ಬಸವಣ್ಣ ಬಂದನೋ ಅಂತಹ ದ್ವಿತೀಯ ಬಸವಣ್ಣ ನೆನೆಸಿಕೊಂಡು ಮತ್ತೆ 18, 19ನೇ ಶತಮಾನದಲ್ಲಿ ನಂದೀಶನ ಪ್ರತಿರೂಪವಾಗಿ ಕಲಬುರಗಿಯ ಶರಣಬಸಪ್ಪ ಬಂದಿದ್ದಾನೆ. ಅಂತಹ ಶರಣಪ್ಪನ ಪುರಾಣವನ್ನು ನಾನು ಬರೀಲಿಕ್ಕೆ ಹೊರಟಿದ್ದೀನಿ. ಹೀಗಾಗಿ ನನಗೆ ಮತಿಗೆ ಮಂಗಲವನಿತ್ತು ಕರುಣಿಪುದು ದೇವ, ನನ್ನ ಮತಿಗೆ ಮಂಗಲವನ್ನು ಕೊಟ್ಟು ನೀವು ಬರೆಯುವುದಕ್ಕೆ ನನ್ನ ಹೃದಯ ಮಂದಿರದಲ್ಲಿ, ನನ್ನ ಕೈಯೊಳಗ, ನನ್ನ ಮನದೊಳಗ, ನನ್ನ ಮನಸ್ಸಿನೊಳಗ, ನನ್ನ ಭಾವದೊಳಗ ನೀವು ಕುಳಿತು ಶ್ರೀಕಾರವನ್ನ ಹಾಕಬೇಕು, ನನಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ಮಾಡುತ್ತಾರೆ. ಪ್ರಾರ್ಥನೆ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಲಿ, ನಾವು ಎದ್ದ ತಕ್ಷಣ ಮೊಟ್ಟ ಮೊದಲಿಗೆ ಏನು ಪ್ರಾರ್ಥನೆ ಮಾಡಬೇಕು ಅಂದ್ರ, ಭಗವಂತನಲ್ಲಿ ನಮ್ಮ ಋಷಿ ಮುನಿಗಳೆಲ್ಲ ಮೊದಲಿಗೆ ಪ್ರಾರ್ಥನೆ ಮಾಡಿದ್ರು. ಭದ್ರಂ ಕರ್ಣೇಭಿ ಶೃಣುಯಾಮ ದೇವ, ಭದ್ರಂ ಪಶ್ಯೇಮಾಕ್ಷಿರ್ಭಿ. ಭಗವಂತ, ಋಷಿಗಳು ಪ್ರಾರ್ಥನೆ ಮಾಡಿದ್ರಂತೆ ದೇವರಲ್ಲಿ, ಭಗವಂತ ನೀ ಕೊಟ್ಟ ಕಾಯವನ್ನ ನಿನ್ನ ಸೇವೆಗಾಗಿ ನಾನು ಸಮರ್ಪಣೆ ಮಾಡ್ತೇನೆ. ನನಗ ಕಿವಿಗಳನ್ನ ಕೊಟ್ಟಿದೀಯಾ ನಿನ್ನ ನಾಮವನ್ನ ಕೇಳುವುದಕ್ಕಾಗಿ, ನನ್ನ ಕಣ್ಣುಗಳನ್ನ ಕೊಟ್ಟಿದೀಯಾ ನಿನ್ನ ವಿರಾಟ ರೂಪದ ದರ್ಶನ ಮಾಡಿಕೊಳ್ಳುವುದಕ್ಕಾಗಿ, ನಿನ್ನ ಕಾಲುಗಳನ್ನ ಕೊಟ್ಟಿದೀಯಾ ನಿನ್ನೆಡೆಗೆ ನಾನು ಸಾಗುವುದಕ್ಕಾಗಿ. ನನಗಿಷ್ಟನ್ನ ಮಾತ್ರ ಕರುಣಿಸು, ಇನ್ನು ಉಳಿದುದನ್ನು ನನಗೆ ಬೇಕಾಗಿಲ್ಲ. ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ನನಗಿಷ್ಟು ಶರೀರ ಕೊಟ್ಟಿಯಲ್ಲ, ನಿಮ್ಮ ಸೇವೆ, ನಿಮ್ಮ ನಾಮ, ನಿಮ್ಮ ನುಡಿ, ನಿಮ್ಮನ್ನೇ ನಾನು ನೆನೆಸುವಂತಹ ಶಕ್ತಿಯನ್ನು ಕೊಡುವಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಇನ್ನು ಮುಂದುವರೆದು ನಮ್ಮ ತಾಯಿ, ನಮ್ಮ ತಾಯಂದರು ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ, ಯಾವ ಪದವಿಗಳನ್ನು ಪಡೆದಿಲ್ಲ, ಆದ್ರೆ ಎದ್ದ ತಕ್ಷಣ ನಾವು ನಮ್ಮ ತಾಯಂದಿರ ಮೊದಲು ಹೇಳ್ತಿದ್ರು, ಏನಂತ ಸ್ಮರಣೆ ಮಾಡುತ್ತಿದ್ರು, ಏಳು ತಲೆ ಎದ್ದು ನಾ ಯಾರ್ಯಾರ ನೆನೆಯಲಿ, ಏಳು ತಲೆ ಎದ್ದು ನಾ ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿ ಎದ್ದೊಂದಗಳಿಗೆ ನೆನೆದೇನಾ. ನಮ್ಮ ತಾಯಿಗೆ ಯಾವ ವಿಶ್ವವಿದ್ಯಾಲಯದ ಪಾಠ ಕಲಿಸಿಲ್ಲ, ಆದ್ರೆ ಆಕೆಗೆ ಎಂಥ ಕೃತಜ್ಞತಾ ಭಾವ ಇತ್ತು ಅಂದ್ರ, ಇವ ನಾ ದೇವರನ್ನ ಕಂಡಿಲ್ಲ, ನನಗೆ ಯಾರು ದೇವ್ರು ಅಂತ ಕೇಳಿದ್ರ ಎದ್ದ ತಕ್ಷಣ ಹಾಸಿಗೆ ಮ್ಯಾಲಿಂದ, ಮಂಚದ ಮ್ಯಾಲಿಂದ ಕೆಳಗ ಕಾಲಿಡಬೇಕಾದ್ರೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಅಂತಾಳ, ಇವ ಎದ್ದೊಂದಗಳಿಗೆ ಯಾರನ್ನ ನೆನಿಲ್ಲಾನು. ಎಳ್ಳು ಜೀರಿಗೆ ಬೆಲ್ಲ ಸಕ್ಕರೆಯನ್ನ ಕೊಡುವಂತ ಭೂಮಿ ತಾಯಿ ನೀನ್ ನಮ್ಮವ್ವ, ನೀನ್ ನನ್ನ ತಾಯಿ. ನಿನ್ನ ಮೇಲೆ ಕಾಲಿಡ್ತೀನಿ, ನಿನ್ನ ಮೇಲೆ ಉಗುಳ್ತೀನಿ, ನಿನ್ನ ಮೇಲೆ ತಪ್ಪು ಮಾಡ್ತೀನಿ, ನನಗ
ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ನಿನಗ ನನ್ನ ತಪ್ಪುಗಳಿಗೆ ಲೆಕ್ಕನೇ ಇಲ್ಲ. ಆದ್ರೂ ನಾನು ನಿನ್ನ ಮೇಲೆ ಓಡಾಡ್ತೀನಿ, ನಿನ್ನ ಮೇಲೆ ಕಾಲಿಡ್ತೀನಿ, ನಿನ್ನ ಹೊಟ್ಟೆಯನ್ನ ಬಗಿತೀನಿ, ನಿನ್ನ ಹೊಟ್ಟೆಯೊಳಗ ಬೀಜ ಬಿತ್ತೀನಿ, ಏನೆಲ್ಲ ಮಾಡ್ತೀನಿ. ನಾನು ತಪ್ಪು ಮಾಡ್ತೀನಿ ತಾಯಿ. ಅದಕ್ಕ ನನ್ನನ್ನ ಕ್ಷಮೆ ಮಾಡಿ ನನ್ನನ್ನ ಆಶೀರ್ವದಿಸ್ಬೇಕು, ನೀನೇ ನನ್ನ ತಾಯಿ ಅಂತ ಏನು ತಿಳಿಯದ ತಾಯಿ ಭೂಮಿಗೆ ನಮಸ್ಕಾರ ಮಾಡ್ತಾಳೆ. ಹಾಗೆ ಅಂತಹ ತಾಯಿಗೆ ಗೊತ್ತದ ದೇವರನ್ನ ನೆನೆಸ್ಬೇಕಂತ. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ? ನೆನೆಸ್ಬೇಕಲ್ಲ. ಯಾರನ್ನ ನೆನೆಸ್ಬೇಕ್ರಿ? ದೇವ್ರನ್ನ ನೆನೆಸ್ಬೇಕಲ್ಲ. ನಾವು ನೆನೆಸಂಗಿಲ್ರಿ. ಪಾದಯಾತ್ರೆ ಮಾಡ್ತೀವಲ್ಲ, ಪಾದಯಾತ್ರೆ ಮಾಡ್ತಿರಲ್ಲ, ಎಷ್ಟು ಮಂದಿ ಪಾದಯಾತ್ರೆ ಮಾಡಿರಿ? ಕೈ ಎತ್ರಿ. ಇಬ್ರ? ನಾ ಏನ್ ನಿಮ್ಮ ಆಸ್ತಿ ಕಸ್ಕೊಳಂಗಿಲ್ಲ. ಕೈ ಎತ್ರಿ. ಹೋಗ್ರಿ ಏನ್ರಿ? ಇಲ್ಲ ಅಂದ್ರೆ ಹೋಗಿರಲ್ಲ. ಬಹಳ ಮಂದಿ ಪಾದಯಾತ್ರೆ ಮಾಡ್ತೀರಿ. ನಿಮ್ಗೆ ನೆನಪಿರ್ಲಿ, ಅಷ್ಟು ದೂರದಲ್ಲಿರುವಂತಹ ದೇವರನ್ನ ಕಾಣಕ್ ಹೋಗ್ತೀವಿ. ಎಷ್ಟೋ ಮಂದಿ ಜಂಗಮರ ಹೊಸಹಳ್ಳಿಯ ಗದ್ದುಗೆಯೊಳಗ ಆಸೀನನಾಗಿರುವಂತಹ ಗುರು ಪಟ್ಟದಾರ್ಯನನ್ನ ಕಾಣೋದಕ್ಕೆ ಕಾಲ್ನಡಿಗೆಯೊಳಗ ಬರ್ತೀವಲ್ಲ. ಇಲ್ಲಿಂದ ಹಿಡಿದು ಮಲ್ಲಿಕಾರ್ಜುನನ್ನ ನೋಡಕ್ ಹೋಗ್ತೀವಿ, ಶ್ರೀಶೈಲಕ್ಕ, ರಾಮೇಶ್ವರಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿಲ್ರಿ. ದೇವ್ರನ್ನ ನೆನಸಕ್ ಹೋಗ್ತೀವಿ. ದೇವ್ರನ್ನ ನೆನಸಕ್ ನಾ ಅಂತೀನಿ, ಇಲ್ಲಿ ಯಾರಾದ್ರೂ ಹೋಗಿದ್ರ ತಪ್ಪು ತಿಳ್ಕೊಬೇಡ್ರಿ. ಪಾದಯಾತ್ರೆ ಮಾಡಕ್ ಹೋಗಿರ್ತಾರ. ಈ ಕಡೆ ಮಂದಿ ಅಲ್ಲ, ಆ ಕಡೆ ಮಂದಿ ಸುದ್ದಿ ಹೇಳ್ತೀನಿ ನಾನು. ಇಲ್ಲಿಂದ ಹಿಡಿದು ಅಲ್ಲಿ ತನಕ ಹೋಗಿರ್ತಾರ. ಹೋಗ್ಬೇಕಾದ್ರೆ ಏನ್ ಮಾಡ್ಕೊಂತ ಹೋಗ್ಬೇಕ್ರಿ? ಮಲ್ಲಯ್ಯ 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 ಅನ್ಕೊಂತ ಹೋಗ್ಬೇಕಿಲ್ರಿ. ಇವು ಊರ್ ಮಂದಿ ಸುದ್ದಿ ಮಾತಾಡ್ಕೊಂತ ಅಲ್ಲಿ ಹೋಗ್ಬೇಕು. ಊರ್ ಮಂದಿನ ಬೈಕೊಂತ ಮಲ್ಲಯ್ಯ ಮಲ್ಲಯ್ಯ ಅಂದ್ರೆ ಮಲ್ಲಯ್ಯ ಸಿಗ್ತಾನ ನಿಮ್ಗೆ ಎಲ್ಲ ಅಲ್ಲ? ಹೋಗುವತ್ ನೀವು ನೋಡ್ಬೇಕು ಅವ್ರದ್ದು. ಅವ್ರ ಮನೆಗ್ ಕಾಯಿ ಹೋಗ್ತಿ, ಇವ್ರ ಮನೆಗ್ ಗುಡ್ಡು ಹೋಗ್ತಿ, ಗೊತ್ತಿಲ್ಲ ನಿಮ್ಗೆ ಯಾಕ ಹಿಂಗ ಅನ್ಕೊಂತ ಊರ್ ಮಂದಿ ಬೈಕೊಂತ ಹೋಗಿ ಮಲ್ಲಯ್ಯನ ಮುಂದೆ ನಮಸ್ಕಾರ ಮಾಡಿದ್ರೆ ಮಲ್ಲಯ್ಯ ಸಿಗ್ತಾನನ್ರಿ? ಇಲ್ಲ. ನಿನ್ನ ಬಿಟ್ಟ ದೂರಿಲ್ಲ ಶ್ರೀಶೈಲ 3 ಮೈಲ. ನಿನ್ನ ಬಿಟ್ಟ ದೂರಿಲ್ಲ ಶ್ರೀಶೈಲ 3 ಮೈಲ. ಐತಿಲ್ರಿ? ಇದು ಎಷ್ಟು ಐತ್ರಿ? ಅದು 1 ಮಳ ಅಂತೀರಲ್ಲ. ಗಂಡ ಮಕ್ಳು ಬ್ಯಾರಿ ತಿಳ್ಕೊಂಡ್ರಿ ಬಾಯಪ್ಪ. ಹಿಂಗಂದ ಸ್ವಾಮಿ ಅಂತೇಳಿ. ಇದು 1 ಮಳ ಅದ. ಲೆಕ್ಕ ಹಾಕೋರಿ. ನಿನ್ನ ಬಿಟ್ಟ ದೂರಿಲ್ಲ ಶ್ರೀಶೈಲ 3 ಮೈಲ. ಇಲ್ಲಿಂದ ಹಿಡಿದು ನಿಮ್ಮ ಕಾಲಿನದಲ್ಲ, ಆ ಕಾಲಿಂದ ಹಿಡ್ಕೊಂಡು ಮೊಣಕಾಲ್ ತನಕ 1 ಮಳ, 1 ಮೈಲ. ಮೊಣಕಾಲಿನಿಂದ ಹಿಡ್ಕೊಂಡು ಸೊಂಟ ತನಕ 1 ಮೈಲ, 2 ಮೈಲ. ಇಲ್ಲಿಂದ ಹಿಡ್ಕೊಂಡು ಭುಜದ ತನಕ 1 ಮೈಲ, 3 ಮೈಲ. ಇಲ್ಲಿಂದ ಅರ್ಧ ಮೈಲ. ಐತಲ್ಲ? ನಿನ್ನ ಬಿಟ್ಟ ದೂರಿಲ್ಲ ಶ್ರೀಶೈಲ 3 ಮೈಲ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಯಾರು ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನನ್ನ ನೋಡ್ತಾರೆಯೋ, ಯಾರು ಮಲ್ಲಿಕಾರ್ಜುನನ ಶಿಖರವನ್ನ ನೋಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಶಾಸನ ಹೇಳದೆ. ಅದ್ರ ಸೂಕ್ಷ್ಮ ವಿಚಾರ ಮಾಡ್ರಿ. ನೀವು ಮಲ್ಲಿಕಾರ್ಜುನನನ್ನು ನೋಡಾಕ ಶ್ರೀಶೈಲಕ್ಕೆ ಹೋಗೋದು ಬೇಕಾಗಿಲ್ಲ. ಇಲ್ಲೈತಲ್ಲ ತೆಲಿನ ಶ್ರೀಶೈಲ, ಇಲ್ಲಿ ಬ್ರಹ್ಮರಂದ್ರ ಕಮಲದೊಳಗಿರುವಂತಹ ಪರಮಾತ್ಮನನ್ನು ನೀವು ನೋಡಿಬಿಟ್ರಿ ಅಂದ್ರ ಇದಕ್ಕಿಂತ ದೂರ ಭಕ್ತಿ ಯಾವುದು ಇಲ್ಲ. ಹೌದಲ್ಲ? ಅದಕ್ಕೆ ಎದ್ದ ತಕ್ಷಣ ಏನ್ ಮಾಡಬೇಕು? ಮಲ್ಲಯ್ಯ, ಗುರುಸ್ವಾಮಿ, ಪಟ್ಟದಾರ್ಯ, ಪಂಚಾಚಾರ್ಯ, ಬಸವಣ್ಣ ಅನ್ಕೊಂತ ಎದ್ದೇಳ್ಬೇಕ್ರಿ. ನಾವು ಕಣ್ಣು ತೆಗೆದು ಎದ್ದೇಳ್ತಾರೆ ಚಾಯ್ 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 ಅಂತ. ಬೆಡ್ ಟೀ ಅಂತ. ಬೆಡ್ ಟೀ ಏನು? ಬೆಡ್ ಟೀನು ಏನು? ಹಲ್ಲು ತಿಕ್ಲಾರ್ದು ಹಂಗ ಕುಡಿದು. ಒಬ್ಬೊಬ್ರಿಗೆ ಕುಡಿಲಿಲ್ಲ ಅಂದ್ರೆ ಮುಂದೆ ಏನೇನೋ ಬರಂಗಿಲ್ಲ ಅಲ್ಲ? ಇರುವಲ್ದಾಗ ನಾ ಯಾಕೆ ಕೇಳಕತ್ತೀನಿ ಅಂತಂದ್ರ, ನೆನಹು ಅಯ್ಯ ನಿಮ್ಮ ನೆನಹಾದಾಗಲೇ ಉದಯ, ಅಯ್ಯ ನಿಮ್ಮ ಮರೆಹಾದಾಗಲೇ ಅಸ್ತಮಾನ. ಪುಟ್ಟಯ್ಯಜ್ಜವರು ಮೊಟ್ಟ ಮೊದಲಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸ್ಮರಣೆ ಮಾಡ್ತಾರೆ. ನಾನು ಕಲಿಯುಗದ ಬಂಟ, ಕಲಿಯುಗದ ಬರಗಾಲದ ಬಂಟ, ತ್ರಿವಿಧ ದಾಸೋಹಿ, ಜಂಗಮ ಚರವರ್ಯ, ತ್ರಿಕಾಲ ಲಿಂಗ ಪೂಜಾನಿಷ್ಠ, ಜಂಗಮ ಪ್ರೇಮಿ, ಲಿಂಗ ಪ್ರಾಣಿ. ಅವ್ರೆಂಥವ್ರು? ಲಿಂಗ ಪ್ರೇಮಿಗಳು, ಜಂಗಮ ಪ್ರೇಮಿಗಳು, ದಾಸೋಹ
ಮೂರ್ತಿಗಳು ಬರಗಾಲದ ಬಂಟನೆನಿಸಿಕೊಂಡಿರುವಂತಹ ದ್ವಿತೀಯ ಬಸವಣ್ಣನ ಶಿರೋನಾಮೆಯನ್ನ ಪಡೆದಿರುವಂತಹ ಕಲಬುರಗಿಯ ಶರಣ ಬಸವೇಶ್ವರನ ಚರಿತ್ರೆಯನ್ನು ನಾನು ಬರೆಯಕ್ಕೆ ಹೊರಟಿದ್ದೀನಿ, ನನಗೆ ದಯಮಾಡಿ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಆಸ್ ಅ ಫುಡ್ ಈಸ್ ನೆಸಸರಿ ಫಾರ್ ದ ಬಾಡಿ, ಆಸ್ ಅ ಪ್ರೇಯರ್ ಈಸ್ ನೆಸಸರಿ ಫಾರ್ ದ ಸೋಲ್. ದೇಹಕ್ಕೆ ಆಹಾರ ಎಷ್ಟು ಅವಶ್ಯಕತೆ ಅದೆಯೋ ಅಷ್ಟೇ ಪ್ರಾರ್ಥನೆಯೂ ಕೂಡ ಅವಶ್ಯಕತೆ ಅದೇ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದ್ರು. ನನಗೆ ಶಕ್ತಿ ಕೊಡ್ರಿ ಅಂತ ಹೇಳಿ ಮುಂದುವರೆದಂತಾರ. ಶರಣಪ್ಪನ ಬಗ್ಗೆ ಪುರಾಣಗಳು ಬಹಳ ಮಂದಿ ಬರೆದಾರ. ನಾನು ಆತನ ಪುರಾಣವನ್ನ ಯಾಕೆ ಬರೆಯಕ್ಕೆ ಹೊರಟೀನಿ ಅಂತಂದ್ರ, ಅಂತ ಚರಿತ್ರೆಯನ್ನ, ಮಹಾ ಮಹಿಮಾಶಾಲಿಯಾದ ದಾಸೋಹ ಮೂರ್ತಿಯ ಚರಿತ್ರೆಯನ್ನ ನಾಡ ಜನರ ಬದುಕಿನಲ್ಲಿ ಬೆಳಕನ್ನು ಮೂಡಿಸುವುದರ ಸಲುವಾಗಿ ಶರಣ ಬಸವೇಶ್ವರನ ಕೃಪೆ ನನ್ನ ಮೇಲೆ, ಹೇಳುವವರ ಮೇಲೆ, ಕೇಳುವವರ ಮೇಲೆ ಅದು ಆಗಬೇಕು ಆತನ ಕೃಪೆ ಅನ್ನುವ ಕಾರಣಕ್ಕಾಗಿ ಆತನ ಚರಿತ್ರೆಯನ್ನು ಬರೆದು ನನ್ನ ಜೀವನವನ್ನ ಸಫಲ ಮಾಡಿಕೊಳ್ಳುವುದರ ಸಲುವಾಗಿ ನಾನು ಬರೆಯಕ್ಕೆ ಹೊರಟಿದ್ದೀನಿ. ನಾನು ಬರೆಯುವುದು ನನ್ನ ಪಾಂಡಿತ್ಯದ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಿಲ್ಲ, ನಾನು ನನ್ನ ಜೀವನವನ್ನ ಸಫಲ ಮಾಡಿಕೊಳ್ಳಿಕ್ಕೆ ಹೊರಟಿದ್ದೀನಿ. ಯಾರು ದಾಂಪತ್ಯದ ಜೀವನಕ್ಕೆ ಕಾಲಿಟ್ಟಿದ್ದಾರೋ, ಯಾರು ಲೌಕಿಕದಲ್ಲಿ ಮದುವೆಯನ್ನ ಮಾಡಿಕೊಂಡು ಸಂಸಾರವನ್ನ ನಡೆಸ್ತಿದ್ದಾರೋ, ಅವರು ಲೌಕಿಕ ಪಾರಮಾರ್ಥಗಳೆರಡನ್ನೂ ಕೂಡಿ ನಡೆಸುವ ಮಹಾನುಭಾವರಾಗ್ಲಿ ಅಂತ ತಿಳ್ಕೊಂಡು ನಾ ಈ ಪುರಾಣವನ್ನ ಬರಿತಾ ಇದ್ದೀನಿ. ನನಗೆ ಸನ್ಮಂಗಲ ಆಗ್ಲಿ, ಪುರಾಣದ ಕೃತಿಗೆ ನಿಮ್ಮ ಕೃಪೆ ನನ್ನ ಮೇಲೆ ಇರ್ಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂತಹ ಪುಟ್ಟಯ್ಯಜ್ಜವರು ಈ ಪುರಾಣವನ್ನ ಬರೆದಾರೆ. ಯಾರು ಬರೆದಾರ್ರಿ ಪುರಾಣ? ಜೋರ್ ಹೇಳ್ಬೇಕು, ನಾನು ಹಿಂದಿದ್ದು ಕೇಳವಲ್ತು. ಯಾರು ಬರೆದಾರ್ರಿ? ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು. ಯಾವ ಷಟ್ಪದಿಯೊಳಗೆ ಬರೆದಾರ ಇದನ್ನ? ಭಾಮಿನಿ ಷಟ್ಪದಿಯೊಳಗೆ ಬರೆದಾರ. ಎಷ್ಟು ಸಂಧಿ ಅದಾವು? ಒತ್ ಹೇಳ್ರಿ. 21 ಸಂಧಿ ಅದಾವು. ಎಷ್ಟು ಪದ್ಯಗಳದಾವು? ಗುಡ್, 864 ಪದ್ಯಗಳು ಅದಾವು. ಇನ್ನ ಇದನ್ನೆಲ್ಲ ಯಾಕೆ ಕೇಳಿನಿ ಅಂತಂದ್ರ, ನಾಳೆ ನೀವು ನಾ ಕೇಳದಾಗ ಹೇಳ್ಬೇಕು ಇವನ್ನೆಲ್ಲ. ಮತ್ ಇಲ್ಲೇ ಕೇಳಿ, ಇಲ್ಲೇ ಪ್ರಸಾದ ಮಾಡಿ, ಇಲ್ಲೇ ಜಾಡಿಸಿ ಹೋಗಿಗಿರಿ ನೀವು. ನಾಳೆ ಬರುವತ್ನಾಗ ಎಷ್ಟು ಮಂದಿ ಬರ್ಬೇಕ್ರಿ? ಅಜ್ಜರ ಈ ಊರಾಗ ಎಷ್ಟು ಮಂದಿ ಐತ್ರಪ್ಪ ಜನಸಂಖ್ಯೆ? ಎಷ್ಟು ಮಂದಿ ಅದಾರಿ? 1,000. 1,000 ಮಂದಿ ಒಳಗೆ ಪರವಾಗಿಲ್ಲ ಬಂದಾರ. ನೀವು ಹೋಗುವ ಹೊತ್ನಾಗ ನಾಳೆ ಒಬ್ಬೊಬ್ರು ಏನು ಮಾಡ್ಬೇಕು ಅಂದ್ರ ಒಂದೊಂದು ಹಗ್ಗ ತಗೊಂಡು ಹೋಗ್ಬೇಕು. ಎದಕ್ ಅಂದಿಗಿಂದಿರಿ? ಏನಿಲ್ಲ, ಮನ್ಯಾಗ ಕುಂತಿರ್ತಾವ್ರೀಗ. ಈಗ ನೀವೆಲ್ಲ ರೈತರದಿರಲ್ಲ, ರೈತರದಿರಿ, ನಿಮ್ಗೆ ಗೊತ್ತಿರ್ತಾವ. ಜ್ವಾಳದೊಳಗೆ ಎಷ್ಟು ನಮೂನೆ ಅದಾವ್ರಿ? ಜ್ವಾಳ ಎಷ್ಟು ನಮೂನೆ ಅದಾವ್ರಿ ಯಜಮಾನ್ರಿ? ಬಾಳ ನಮೂನೆಗೆ ಅವಲ್ಲ. ಆದ್ರೆ ನಾವು 3 ನಮೂನೆ ಮಾಡಿಟ್ಟಿವಿ. 3 ನಮೂನೆ. ಒಂದನೇದ್ದು ನುಸಿ ಹತ್ತಿದ ಜ್ವಾಳ. ಯಾವ್ದ್ರಿ? ನುಸಿ ಹತ್ತಿದ ಜ್ವಾಳ. ಎರಡನೇದ್ದು ಹಗೆದಾಗಿನ ಜ್ವಾಳ. ಹಗೆ ಒಂದ್ರ ತಿಳಿತದಲ್ಲ, ಹಗೆದಾಗಿನ ಜ್ವಾಳ. ಮೂರನೇದ್ದು ಬಿತ್ತು ಜ್ವಾಳ. ಈ ಮೊದಲನೇದವ್ರದ್ದು ಹೇಳ್ತೇವೆ. ಮೊದಲನೇದು ಯಾವ್ದ್ರಿ? ನುಸಿ ಹತ್ತಿದ ಜ್ವಾಳ. ಯಾವ ರೊಟ್ಟಿ ಮಾಡಿರಲ್ಲ, ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ಹೆಂಗಿರ್ಬೇಕು? ಬೇಯಿಸಿರ್ಬೇಕಲ್ಲ, ಬೇಯಿಸಿರ್ಬೇಕು. ಹಿಟ್ಟು ಏನಾದ್ರೂ ನುಸಿ ಹತ್ತಿತ್ತಂದ್ರ ರೊಟ್ಟಿ ಆಗುತ್ತನೋ? ಬರಂಗಿಲ್ಲ, ಬರಂಗಿಲ್ಲಲ್ಲ. ನುಸಿ ಹತ್ತಿದ ಜ್ವಾಳದಲ್ಲಿ ಹಿಟ್ಟು ಆಗಂಗಿಲ್ಲ, ರೊಟ್ಟಿನೂ ಆಗಂಗಿಲ್ಲ. ಹಂಗ ಒಂದ್ ನಮೂನಿ ಅದಾರ್ರಿ ಮಂದಿ. ನುಸಿ ಹತ್ತಿದ ಜ್ವಾಳದಲ್ಲೇ ರೊಟ್ಟಿ ಮಾಡಕ್ ಬರಂಗಿಲ್ಲ. ನಾನು ನಮ್ಮ ಮಾಂತೇಶ್ವರ್ ಬುದ್ಧಿ, ಇವರು ಗೆಜೆಟೆಡ್ ಆಫೀಸರ್ ಬುದ್ಧಿ, ನಮ್ಮ ಆಫೀಸರ್ ಗೆಜೆಟೆಡ್ ಆಫೀಸರ್ ಇಬ್ರು ಕೂಡಿ ಬರಕತ್ತಿದ್ವಿ. ಅವ ಹಿಂಗ್ ಕೈ ಮಾಡಿದ್ನಲ್ರಿ, ಅವ್ನ ಕೈ ಮಾಡಿ ನಮ್ ದಾರಿ ತಪ್ಪಿಸಿದ್ನಲ್ಲ, ಬಾಯಿ ತುಂಬ ತುಂಬ್ಕೊಂಡ್ರಿ. ಏನು ಗುಡ್ಗ ಹಾಕೊಂಡ್ಬಿಟ್ಟಾನ. ಗುಡ್ಗ ಹಾಕೊಂಡು ಕೈಯಾಗ ತಿಕ್ಕಾಕತ್ತಾನ. ಮತ್ತ ಅಲ್ಲೋ ದಾರಿ ಏನೋ ತೋರಿಸಿದ್ ನಮ್ಗ. ನಾವು ಇಬ್ರು ಸುಮ್ಮನೆ ಕುಂದ್ರಲಿಲ್ರಿ. ಹಿಂಗ ಹಿಂಗ ತಿಕ್ಕಿ ಪಟ್ 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 3 ಸರಿ ಬಡದ. 3 ಸರಿ ಬಡದ. ಬರುವತ್ನಾಗ ಅಲ್ಲೋ ತಮ್ಮ ಇದೇನ ಕೈಯಾಗ ಹಾಕೊಂಡು ಹಿಂಗ ಹಿಂಗ ತಿಕ್ಕಿ 3 ಸರಿ ಬಡದಲ್ಲ, ಎದಕ್ಕ ಅಂತ ಕೇಳಿದ್ನ. ಅವಂದ ನೀವ್ ಎಲ್ಲಿ ಹೊಂಟ್ರಿ ಅಂದ. ನಾ ಪುರಾಣ ಹೇಳಕ್ ಹೊಂಟಿವಿ.
ಏನೇನು ಪುರಾಣ ಹೇಳ್ತೀರಿ ಅಂದ. ಶರಣಪ್ಪನ ಪುರಾಣ, ಕಲಬುರಗಿ ಶರಣಪ್ಪಂದು, ಜಡೆ ತಾತಂದು. ನಿಮ್ಗೆ ಆ ಪುರಾಣ ಗೊತ್ತದ, ಇದ್ರ ಪುರಾಣ ಗೊತ್ತಿದ್ರಿ ಹಿಂಗ್ಯಾಕಿತ್ತು ಅಂದ. ಅಲ್ಲೋ ಇದೇನು ಪುರಾಣ ಅಲ್ಲ, ಇದು ಹಿಂಗೆ ತಿಕ್ಕಿದಿ 3 ಸಲ ಬಡದಲ್ಲ ಯಾಕ ಅಂತ ಕೇಳಿದ್ ನಾನು. ಅವ ಅಂದ, ನಾವು ಪ್ರಮಾಣ ಮಾಡ್ತೀವ್ರಿ ಅಂದ. ಏನು ಪ್ರಮಾಣ? ಇದು ಸುಣ್ಣ, ಇದು ತಂಬಾಕೈತಿ, ಇದನ್ನ ತಿಕ್ತೀವಿ ಬೇಷ. ತಿಕ್ಕಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಆಣಿ ಮಾಡಿ ಮಾತು ಕೊಡ್ತೀವಿ ನಾವು. ಏನಂತ ಮಾತು ಕೊಡ್ತೀವಿ? ನೀನು ನನ್ನ ಕೈ ಹಿಡ್ಕೊಂಡು ಮ್ಯಾಲ ಕರ್ಕೊಂಡು ಹೋಗೋ ತನಕ ನಾನು ನಿನ್ನ ಕೈ ಬಿಡಂಗಿಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಇದೆಂತ ಪುರಾಣ ಅಂದೆ ನಾನು. ನಿಮ್ಗೆ ಗೊತ್ತಾಗೋದಿಲ್ಲ ಹೋಗ್ರಿ ಅಂದವ. ಇವು ಏನದಾವಲ್ಲ ನುಷೆ ಹತ್ತಿದೀವು. ಎಲ್ಲಿರ್ತಾವ? ಪಾಂಡಬ್ಬಿ ಅಂಗಡಿ ಮುಂದಿರ್ತಾವ. ಇಟ್ಟೊತ್ತಿನ ಮೇಲೆ ಎಲ್ಲೆಲ್ಲಿ ಇರ್ತಾವ ನಿಮಗ ಗೊತ್ತದ ಅಲ್ಲ. ಇವು ನುಷೆ ಹಚ್ಚಿದ ಜೋಳ ಮನೆಗೆ ಬರಂಗಿಲ್ಲ, ಜಲ್ದಿ ಮಠಕ್ಕೆ ಬರಂಗಿಲ್ಲ, ಪುಣ್ಯಕ್ಷೇತ್ರಗಳಿಗೆ ಬರಂಗಿಲ್ಲ. ಇವು ನುಷೆ ಹಚ್ಚಿದ ಜೋಳ. ಇನ್ನು ಎರಡನೇದೇಳ ಇವು ಹಗೆದಾಗಿನ ಜೋಳ. ಹಗೆದಾಗಿನ ಜೋಳ ಅಂದ್ರೆ ಗೊತ್ತಲ್ಲ, ಅವು ಎಲ್ಲಿರ್ತಾವ್ರಿ? ಹಗೆದಾಗಿರ್ತಾವ. ಹೆಂಗಿರ್ತಾವ? ಬೆಚ್ಚಗಿರ್ತಾವಲ್ಲ. ಅವು ನೀವಾಗ್ಲಿ ಹೋಗಿ ಎತ್ಕೊಂಡು ಮ್ಯಾಲ ತರೋ ತನಕ ಬರಂಗಿಲ್ಲ. ಅವು ಹಂಗ ಒಂದ್ ದಿವಸ ಅದಾವು. ಎಲ್ಲಿ ಅದಾವು? ಟಿವಿ ಮುಂದೆ ಕುಂತಾವ್ ನೋಡ್ರಿ. ಹಿಂಗ ಬಾಯಿ ತರ್ಕೊಂಡು ಕುಂತಿರ್ತಾರ. ಮುಂದೆ ಏನು ಬಂತು, ಏನು ಹೋತು, ಏನು ತಿಂದ್ರು, ಏನು ಬಿಟ್ರು ಗೊತ್ತಿರಂಗಿಲ್ಲ ಅವ್ರಿಗೆ. ಖಬರ ಇರಂಗಿಲ್ಲ. ಇರ್ತದನ್ರಿ ಬುದ್ಧಿ. ಮೊನ್ನೆ ಆ 7 ಬೆಂಚ ಆ ಕಡೆ ಒಂದು ಊರಿಗೆ ಹೋಗಿದ್ದೆ ನಾನು. ಒಬ್ಬಕ್ಕೆ ಕೂದ್ಲ ಏರ್ಪಿನ್ನ ಮಾರೋದು ಗೊತ್ತಲ್ಲ. ಆ ಎಮ್ಮ ಸೀದಾ ನನ್ನ ಮಟ್ಟಕ್ಕೆ ಬಂದ. ತಾತ ಕೂದಲ ಸಿಗುವಲ್ವ, ಏನ್ ಮಾಡ್ಲಿ ಅಂತ ಬಂದಾಳ ನನ್ನ ಹತ್ರ. ಅಲ್ವಾ, ನೀನ್ ಕೂದಲು ಸಿಗ ನಾನೇನ್ ಮಾಡ್ಲಿ ಅಂದೆ. ಏನೇನೋ ಒಂದು ಉಪಾಯ ಹೇಳ್ತ, ಚೀಟಿ ದಾರ ಮಂತ್ರ ಪಂತ್ರ ನನ್ನ ಹತ್ರ ಬಂದ. ಅದಕ್ಕೆ ನಾ ಅಂದೆ, ನೀ ಕೂದಲ ತರ ಕೆಟ್ಟೋದಿ ಹೋಗಿ ಕೇಳೋದು. ಬೆಳಗ್ಗೆ ಹೋಗಿಂತ ಅಂದ್ಲು. ಇಲ್ಲ ಬೆಳಗ್ಗೆ ಹೋಗ್ಬೇಡ, ನನ್ನ ಟೈಮ್ ಚೇಂಜ್ ಮಾಡಿ. ಸಂಜೆ 7 ಗಂಟೆಯಿಂದ 9 ಗಂಟೆ ತನ ಒಂದು ಕತ್ರಿ ತಗೊಂಡು ಒಂದು ಚೀಲ ತಗೊಂಡು ಮನಿ ಅಡ್ಡಾಡ. ನಿನ್ಗೆ ಎಷ್ಟು ಬೇಕು ಕಟ್ ಮಾಡ್ಕೋ ಬಾ. ನಿಮ್ಗೆ ಹೇಳ್ತೀನಿ, ಟಿವಿ ಮುಂದೆ ಕುಂತವ್ರಿ. ಮಾರನೇ ದಿವಸ ಒಂದು ಚೀಲ ಕೂದಲ ತಂದ ಹೆಣ್ಮಗಳು. ಏನಾಗ್ಬಿಟ್ಟಿತ್ತು, ಕತ್ರಿ ತಗೊಂಡು ಟಿವಿ ನೋಡ್ಕೊತ ಕುಂತವ್ರಿ. ಯಾವ ಮುಂದೆ ಹೋಗುದು, ಕಟ್ ಮಾಡೋದು, ಹಾಕೊಳ್ಳೋದು, ಕಟ್ ಮಾಡೋದು, ಹಾಕೊಳ್ಳೋದು. ನಾ ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರ, ಟಿವಿ ಮುಂದೆ ಕುಂತಾರ. ನಿಮ್ಗೆ ನೆನಪಿರ್ಲಿ, ದೂರದರ್ಶನದ ಮುಂದೆ ಕುಂತೀರಿ. ಅಗ್ನಿಸಾಕ್ಷಿ ಹೋಗೈತೇನ್ರಿ? ಈಗ ಯಾವ ಬಂದವ್ ಧಾರಾವಾಹಿ? ಇಲ್ಲಿ ಯಾವ ನೋಡ್ತಾರ್ರಿ? ನನಗೆ ತೆಲುಗು ನೋಡ್ತಾರನಲ್ಲ. ತೆಲುಗು ಯಾವ್ದೈತಕ್ಕ ಗೊತ್ತಿಲ್ಲ. ಹೋಗ್ಲಿ ಬಿಡ್ರಿ. ಜೊತೆಯಲ್ಲಿ ಅಂತಿತ್ತ ಮುಗಿದತ್ತನ್ರಿ. ಅಗ್ನಿಸಾಕ್ಷಿ ಅಂತ ಬರ್ತಿತ್ತದ. ನಿಮ್ಗೆ ನೆನಪಿರ್ಲಿ, ಯಾರ್ಯಾರು ಅಗ್ನಿಸಾಕ್ಷಿ ನೋಡಕ್ ಕುಂತಾರಲ್ಲ, ಯಾರ್ಯಾರು ಟಿವಿ ಮುಂದೆ ಕುಂತಾರಲ್ಲ, ಅವ್ರಿಗೆ ಒಂದ ಮಾತು ಹೇಳ್ತೀನಿ, ಅಗ್ನಿಸಾಕ್ಷಿ ಮುಂದೆ ಕುಂತಿದ್ದು ಸಾಕು, ಇನ್ನು ಅಜ್ಜನ ಸಾಕ್ಷಿ ಮುಂದೆ ಕುಂದ್ರಾಕ ಬರ್ಬೇಕು. 11 ದಿವಸ ಇಲ್ಲಿ ಬಂದು ಕುಂದಿರ್ಬೇಕು. ಬರ್ತಿರಲ್ಲ, ಒಂದ್ ಜೋರಾಗಿ 2 ಕೈ ಮ್ಯಾಲ ಮಾಡಿ ಚಪ್ಪಾಳಿ ಹೊಡಿರಿ. ನನಗೆ ಗೊತ್ತಿತ್ತು ಯಪ್ಪ ನೀವು ಚಪ್ಪಾಳಿ ಹೊಡಿತೀರಂತ. ಯಾರ್ಯಾರು ಚಪ್ಪಾಳಿ ಹೊಡೆದಿರಲ್ಲ, ಭಾಷೆ ಕೊಟ್ಟಿರಿಲ್ಲ ಅಜ್ಜಗ, ಪಾಲ್ತೂರ್ ಅಜ್ಜ ಅವ್ರಿಗೆ, ನಿಮ್ಮ ಅಜ್ಜ ಅವ್ರಿಗೆ. ನಾಳೆ ಬಂದ ಬರ್ತೀವಿ ಚಪ್ಪಾಳಿ ಹೊಡೆದ್ರಿ. ಇದು ಯಾಕೆ? ಇದು ಹೇಳ್ರಿ, ಯಾಕೆ ಇದು? ಎಡಗೈ. ಇದ್ರ ಮೇಲೆ ಏನಿಟ್ಟು ಪೂಜೆ ಮಾಡ್ತೀರಿ? ಲಿಂಗ ಇಟ್ಟು ಪೂಜೆ ಮಾಡ್ತೀರಿ. ಅಂದ್ರೆ ಗದ್ದಿಗೆ ಆಗ್ತಾವುದಿಲ್ಲ, ಅಂದ್ರೆ ಗದ್ದಿಗೆ ಮುಟ್ಟಿ ಪ್ರಮಾಣ ಮಾಡಿರಿ ನೀವು. ನಾಳೆ ಬಂದ ಬರ್ತೀವಿ ಅಂತ. ಮತ್ತೆ ಬರ್ಲಿಲ್ಲ ಅಂದ್ರೆ ಆತನ ಬರ್ತಾನೆ ನಿಮ್ ಮನೆಗೆ. ಹಿಂಗಾಗಿ ನಾಳೆ ಎಲ್ರು ಬರ್ರಿ, ಟಿವಿ ಬಿಡ್ರಿ. ಅವು ಯಾವ್ರಿ? ಅವು ಹಗೆದಾಗಿನ ಜೋಳ. ಇನ್ನು ಬಿತ್ತು ಜೋಳ ಅಂದ್ರೆ ಏನ್ ಗೊತ್ತನ್ರಿ? ಈಗ ಯಾರ್ಯಾರು ಚಪ್ಪಾಳಿ ತಟ್ಟಿರಲ್ಲ, ನಾಳೆ ಬರ್ಬೇಕಾದ್ರೆ ಒಬ್ಬೊಬ್ರು ಹಗ್ಗ ತಗೊಂಡೋಗ್ರಿ ಅಂತ ಹೇಳಿದ್ನಲ್ಲ, 2 ಕಟ್ಟಿ ಎಳ್ಕೊಂಡ್ ಬರ್ಬೇಕಿಲ್ಲಿ. ಇಬ್ಬಿಬ್ರು 3 ಮಂದಿನ ಎಳ್ಕೊಂಡು ಕರ್ಕೊಂಡ್ ಬರ್ಬೇಕಿಲ್ಲಿ. ಕರ್ಕೊಂಡು ಬಂದು ಕುಂತಿದ್ರಿ ಅಂದ್ರ, ಒಂದು ಗಟ್ಟಿ ಜ್ವಾಳ ಭೂಮಿಗೆ ಬಿತ್ತಿದ್ರಿ ಅಂದ್ರ ಅದು 1000 ಜ್ವಾಳ ಕೊಡ್ತದ, 1000 ಇದ್ದಿದ್ದು 1,00,000 ಕೊಡ್ತದ. ಹಂಗ ನೀವು ಕೂಡ ಬಿತ್ತು ಜ್ವಾಳ ಆಗ್ಬೇಕೆ ಹೊರತು ನುಸಿ ಹತ್ತಿದ ಜ್ವಾಳ ಆಗ್ಬೇಡ್ರಿ ಅನ್ನುವಂತ ಮಾತನ್ನು ಹೇಳಿ, ಇವತ್ತು 1ನೇ ದಿವಸ ಅಜ್ಜರ್ ನನಗೆ 8:45 ಬಿಡ ಅಂದಾರ. ಅದಕ್ಕ ಇವತ್ತು 1ನೇ ದಿವಸ ಆಗಿರೋದ್ರಿಂದ ಕವಿ ಪರಿಚಯವನ್ನ ಮಾಡೀನಿ. ಮುಂದೆ ನಾಳೆ ಪುರಾಣದೊಳಗೆ ಏನು ಬರ್ತದೆ, ಬಹಳ ಅದ್ಭುತವಾಗಿರುವಂತಹ ಪುರಾಣ ಇದು. ನಾವು ಲೌಕಿಕರೇನದೀವಲ್ಲ,
ಮದುವೆಯಾಗಿ ಸಂಸಾರ ಮಾಡುವಂತವ್ರು ಏನದಿವಲ್ಲ, ನಾವು ಒಂದು ತಿಳ್ಕೋಬೇಕು, ನಮ್ಮ ಜೀವನ ಸಾರ್ಥಕ ಆಗ್ಬೇಕಾಗಿತ್ತು ಅಂದ್ರೆ, ನಮ್ಮ ಜೀವನ ಪಾವನ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಲ್ಲಿ ಕುತ್ಕೊಂಡು ಮಂದಿ ವಿಚಾರ ಮಾತಾಡೋದನ್ನ ಬಿಟ್ಟು ಒಂದು ತಾಸು ಆನಂದವಾಗಿ ಕುತ್ಕೊಂಡು ಶರಣ ಬಸಪ್ಪ 18-19ನೇ ಶತಮಾನದಲ್ಲಿ ತಾನೂ ಸಂಸಾರಸ್ಥನಾಗಿ ಹೆಂಗ ಪರಮಾತ್ಮನನ್ನ ಒಲಿಸಿಕೊಂಡು ಮುಕ್ತಾತ್ಮನಾದ್ನಲ್ಲ, ಹಂಗ ನಮ್ಮ ಬದುಕನು ಕೂಡ ಮುಕ್ತ ಆಗಬೇಕಾಗಿತ್ತು ಅಂದ್ರೆ ಶರಣಪ್ಪನ ಸನ್ನಿಧಿಗೆ ಬರಬೇಕು. ಆತನ ಚರಿತ್ರೆಯನ್ನ ಕೇಳಿದ್ವಿ ಅಂದ್ರ ನಮ್ಮ ಬದುಕು ಬಂಗಾರ ಆಗುತ್ತ ಅನ್ನುವಂತ ಮಾತನ್ನು ಹೇಳಿ ಬರ್ತಿರಲ್ಲ ಎಲ್ಲರೂ. 8:45 ಆಯ್ತು, ಇನ್ನೊಂದು ಬಹಳ ಮಾತಾಡಂಗಿಲ್ಲ. ಮಾತಾಡಿದ್ರೆ ನೀವು ಕುಂದ್ರಂಗಿಲ್ಲ, ನಮ್ಗೆ ಗೊತ್ತದ. ಅದಕ್ಕೆ ಹಿಂಗ ಮಾತಾಡ್ತಾ ಮುಂದೊಂದು ಮುದಿ ಕೆಳಕ್ ಹತ್ಬಿಡ್ತಂತೇವ. ಮುದಿ ಕೆಳಕ್ ಹತ್ಬಿಡ್ತಂತ ಅವ್ರು ಮಾತಾಡೋರು ಗಾಬರಿ ಆಗ್ಬಿಟ್ರು. ನಾ ಮಾತಾಡಕತ್ತೀನಿ, ಯಾಕೆ ಕೆಳಕತ್ತೀವ ಅಂದ. ಏನಿಲ್ಲಪ್ಪ, ತಾಸಾತು 2 ತಾಸಾತು ಹಂಗ ಉದ್ರಕತ್ತೀವಿ. ನಿನ್ನ ನಮ್ಮ ಮನ್ಯಾಗ ಒಂದು ಎಮ್ಮಿ ಕರ್ ನಿನ್ನಂಗೆ ಒದ್ರ ಸತ್ತು ನೀನ್ ಎಲ್ಲಿ ಹಿಂಗ ಚಿಂತೆ ಆಗುತ್ತೆ ಅಂದ್ಲಂತ. ಅದಕ್ಕೆ ನಾವು ಹಂಗ ಆಗೋದು ಬೇಡವ್ವ. ಹುಡುಗರ ನಾಳೆ ಬರ್ತಿರಲ್ಲ, ನೀವೊಂದು ಕೆಲಸ ಮಾಡ್ಬೇಕು. ನಾಳೆ ಬರ್ಬೇಕಾದ್ರ ಒಂದು ಕೈಯೊಳಗ ಪೆನ್ನು, ಒಂದು ಪುಸ್ತಕ, ಒಂದು ನೋಟ್ ಬುಕ್, ಒಂದು ಪೆನ್ ನೀವು ತಗೊಂಡ್ ಬರ್ಬೇಕು. ಏನೇನು ಹೇಳ್ತೀನಲ್ಲ ಅದನ್ನೆಲ್ಲ ಬರ್ಕೊಂಡು ಟಿಪ್ಪಣಿ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ಬೇಕು. ಹಂಗ ಬರುದು. ಅಜ್ಜವ್ರು ಮೂಗಾಗ್ಲಿ ಪ್ರಸಾದ ಐತಲ್ರಿ, ಇವತ್ತು ಪ್ರಸಾದ ನೋಡಿ ನಾನು ಮುಗಿಸುತ್ತೆ ಆ ಕಡೆ ಹೊಂಟದ. ಪ್ರಸಾದ ಮಾಡಿರ್ತಾರೆ, ಮಸ್ತ್ ಉಂಡು ಹೋಗುದಲ್ಲ, ಕೇಳಬೇಕು. ಶ್ರವಣ, ಮನನ, ನಿಧಿಧ್ಯಾಸ, ಈ 3 ಮಾಡಿದ್ರಿ ಅಂತಂದ್ರ ಸಾರ್ಥಕ ಆಗುತ್ತ ಅನ್ನುವಂತ ಮಾತನ್ನು ಹೇಳಿ, ಖಂಡಿತವಾಗಿಯೂ ನೀವೆಲ್ಲ ಬರ್ತೀರಿ ಅನ್ನುವಂತ ಅಭಿಲಾಷ ನಂದು. ನನ್ನ ಮನಸ್ಸು ಹೇಳ್ತದ, ಒಬ್ಬರೆಲ್ಲ ಸ್ವಾಮಿಗಳ ಇಡೀ ಊರ್ ಜನನ ಕರ್ಕೊಂಡು ಬರ್ತೀವಿ ಅಂತ ತಿಳ್ಕೊಂಡು ನನ್ನ ಮನಸ್ಸು ಹೇಳ್ತದೆ. ತಾವೆಲ್ಲರೂ ಬರ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ದಾಸೋಹದ ಸೇವೆಯನ್ನ, ಪ್ರಸಾದ ಸೇವೆಯನ್ನ ನಮ್ಮ ಕಿಚಡಿ ತಿಪ್ಪಯ್ಯನವರು ಹಾಗೂ ಶ್ರೀಮತಿ ಭೂದೇವಿ ಮತ್ತು ಅವ್ರ ಮಕ್ಕಳು ಯಾಳ್ವಿ ರಮೇಶ್ ಹಾಗೂ ಶ್ರೀಮತಿ ಲಲಿತಮ್ಮ ಹಾಗೂ ಅವ್ರ ಮಕ್ಕಳು ಇವರೆಲ್ಲ ಇವತ್ತು ತಮಗೆಲ್ಲ ದಾಸೋಹದ ಸೇವೆಯನ್ನ, ಪ್ರಸಾದದ ಸೇವೆಯನ್ನ ಅವರು ಕೈಕೊಂಡಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಅಜ್ಜವರು ಪಾಲ್ತೂರ್ ಅಜ್ಜವ್ರು ಬಂದಾರ. ಬಹುಶಃ ಪಾಲ್ತೂರ್ ಅಜ್ಜವರು ಇಷ್ಟು ವಿದ್ಯಾವಂತರದಾರ, ಇಷ್ಟು ಯುವಯತಿಗಳದಾರ. ಅವ್ರು ನಮ್ಮ ಮೇಲೆ ಬಹಳ ಪ್ರೇಮ. ಅವ್ರು ಮಾತಾಡಿದ್ರು ಅಂದ್ರೆ, ಪಾಲ್ತೂರ್ ಅಜ್ಜವ್ರು ಮಾತಾಡಿದ್ರು ಅಂತಂದ್ರ ಅದು ಕಾಶಿ ಅಜ್ಜವ್ರು ಮಾತಾಡಿದಷ್ಟೇ ಆನಂದ ಆಗ್ತದ. ಬಹಳ ತತ್ವಜ್ಞಾನವನ್ನ, ಅನುಭವವನ್ನ ತಮ್ಮ ನುಡಿಯೊಳಗೆ ತಿಳಿಸಿಕೊಡುವಂತಹ ಪೂಜ್ಯರವರು. ಹೀಗಾಗಿ ಅಂತಹ ಪರಮ ಪೂಜ್ಯರು ನಮ್ಗೆ ಆಶೀರ್ವಚನ ದಯಪಾಲಿಸ್ತಾರೆ. ತಾವು ನಾವು ಎಲ್ಲರೂ ಕೂಡ ಪಾಲ್ತೂರಿನ ಪರಮ ಪೂಜ್ಯ ಮಹಾ ಸನ್ನಿಧಿಯವರ ಒಂದು ಆಶೀರ್ವಚನಕ್ಕೆ ಕಿವಿ ಆಗೋಣ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ 2 ನುಡಿಗಳಿಗೆ ವಿರಾಮವನ್ನು ಕೊಡ್ತೀನಿ. ಓಂ ಶಿವಂ ಭೂಯಾತ್. ಶಿವಸಾಂಬ ಜೈ ನಮಃ. ಪಾರ್ವತಿ ಶಿವಹರ ಮಹಾದೇವ. ಶ್ರೀ ಗುರು ಪಟ್ಟದ ಸ್ವಾಮಿ ಮಹಾರಾಜ್ ಕಿ ಜಯ. ಮಂಗಲಂ. ಜೈ ನಮಃ. ಪಾರ್ವತಿ ಶಿವಹರ ಮಹಾದೇವ. ಇಲ್ಲಿವರೆಗೆ ನಿಮ್ಮೆಲ್ಲರಿಗೆ ಶ್ರೀ ದಾಸೋಹಿ ಕಲಬುರಗಿ ಶರಣಬಸವೇಶ್ವರ ಪುರಾಣವನ್ನು ಉಣಬಡಿಸಿರುವಂತ ಶ್ರೀ ಮಹಾದೇವ ಸ್ವಾಮಿಗಳು ಇವರಿಗೂ ಮತ್ತು ಸಂಗೀತ ಬಳಗಕ್ಕೂ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ಎನ್ನ ಆರಾಧ್ಯ ಗುರು ಶ್ರೀ ಷಟಸ್ಥಳ ಬ್ರಹ್ಮ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಂಸ್ಥಾನ ಕಲ್ಲವಳೆ ಮಠ ಪಾಲ್ತೂರ್ ಮೆಳಿಗ್ನೂರು ಇವರು ಇವಾಗ ಆಶೀರ್ವಚನವನ್ನು ಆಲಿಸುತ್ತಿದ್ದಾರೆ. ನೀವೆಲ್ಲರೂ ಶಾಂತ ರೀತಿಯಿಂದ ಕೂಡಬೇಕು. ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪುರಾತಸ್ಮರಣೀಯ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಪಾಲ್ತೂರು ಕಳ್ಳುಹಳ್ಳಿ ಮಠದ ಅನಂತ ಗುರು ಪರಂಪರೆಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಜಂಗಮಹೊಸಳ್ಳಿ ಪುರವರ್ಗ ಮಠದ ಎಲ್ಲ ಲಿಂಗೈಕ್ಯ ಪರಮಪೂಜ್ಯರ ಕರ್ತೃಗದಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ,
ಶ್ರೀಮಠದ ಒಡೆಯರು, ಆತ್ಮೀಯರು, ತ್ರಿಕಾಲ ಪೂಜಾನೀಯರಾಗಿರತಕ್ಕಂಥ ಶ್ರೀ ಷಡಸ್ಥಲ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ, ಪಟ್ಟದ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷದ ಪುರಾಣದ ಮಹಿಮಾಶಾಲಿಯಾಗಿರ್ತಕ್ಕಂಥ ತ್ರಿವಿಧ ದಾಸೋಹಿ ಕಲಬುರಗಿ ಶರಣಬಸವೇಶ್ವರರನ್ನು ಸ್ಮರಿಸಿಕೊಂಡು ಈ ವರ್ಷದ ಪುರಾಣದ ಪ್ರವಚನ ಸೇವೆಯನ್ನು ಗೈದಿರ್ತಕ್ಕಂಥ ವಾಗ್ಮಿಗಳು, ಪಂಡಿತೋತ್ತಮರು, ಅನುಭವಗಳಾಗಿರ್ತಕ್ಕಂಥ ವೇದಮೂರ್ತಿ ಮಹಾದೇವ ದೇವರೇ, ಸಂಗೀತ ಕಲಾವಿದರಾಗಿರ್ತಕ್ಕಂಥ ಕೊತ್ತಲಚಿಂತ ಶರಣಕುಮಾರ್ ಗವಾಯಿ ಅವರೇ, ಮಲ್ಲಿಕಾರ್ಜುನ್ ತಬಲಾಜಿ ಅವರೇ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪುರಾಣ ಕೇಳಲು ಬಂದಿರುವಂಥ ಸಮಸ್ತ ಸದ್ಭಕ್ತರೇ, ತಾಯಂದರೇ, ಮುದ್ದು ಮಕ್ಕಳೇ, ಇಲ್ಲಿಯವರೆಗೂ ತಾವೆಲ್ಲರೂ ಪುರಾಣದ ಪ್ರಾರಂಭ ದಿನನೇ ಅತ್ಯದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನೀವೆಲ್ಲರೂ ಕೇಳಿದಿರಿ. ಇಲ್ಲಿಯವರೆಗೂ ಈ ಮಠದಲ್ಲಿ ಅನೇಕ ಪುರಾಣಗಳು ನಡೆದವ. ಬಹಳಷ್ಟು ಜನ ಪಂಡಿತೋತ್ತಮರು, ಶಾಸ್ತ್ರಿಗಳು ಈ ವೇದಿಕೆಯನ್ನು ಕುಂತು ತಮ್ಮೆಲ್ಲರಿಗೂ ಪುರಾಣವನ್ನು ಹೇಳಿದಾರ. ಆದರೆ ಈ ವರ್ಷ ಪುರಾಣ ಹೇಳಕ್ಕೆ ಬಂದವರು ಅವರು ಶಿವಯೋಗ ಮಂದಿರದಲ್ಲಿ ಅನೇಕ ವರ್ಷಗಳ ಅಭ್ಯಾಸ ಮಾಡಿ, ಬಹುಶಃ ಅವರು ಏನಾದರೂ ಒಂದು ಮಠಕ್ಕೆ ಸ್ವಾಮಿ ಆಗಿದ್ರೆ ನಮ್ಮ ಕರ್ನಾಟಕ ಭಾಗದಲ್ಲಿ ಮತ್ತೊಬ್ಬ ಬಿಜಾಪುರಿನ ಸಿದ್ದೇಶ್ವರ ಸ್ವಾಮಿಗಳ ಥರ ನಾವೆಲ್ಲರೂ ಕಾಣಬಹುದಾಗಿತ್ತು. ಆದರೆ ಅವರ ದೈವ ಪಂಡಿತೋತ್ತಮರಾಗಿ ಇವತ್ತು ಅವರ ಪಾಂಡಿತ್ಯ ಮತ್ತು ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ಒಂದು ಗೌರ್ಮೆಂಟ್ ನೌಕರಿಯನ್ನು ತಗೊಂಡ್ರು. ಆ ಗೌರ್ಮೆಂಟ್ ನೌಕರಿಯನ್ನು ಮಾಡ್ತಾ ಬಳ್ಳಾರಿ ಸಮೀಪದಲ್ಲಿರುವಂಥ ಯಾವುದೇ ಮಠ ಮಂದಿರಗಳಾಗಿರಲಿ, ದೇವಸ್ಥಾನಗಳಾಗಿರಲಿ, ಪುರಾಣ ಇದ್ದರೆ ಅಲ್ಲಿಗೆ ಹೋಗಿ ಸೇವೆ ಮಾಡುವಂಥ ಕಾರ್ಯವನ್ನು ಮಹಾದೇವ ಶಾಸ್ತ್ರಿಗಳವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮಾತುಗಳನ್ನು ಕೇಳಿದಾಗ ನಮಗೊಂದು ಮಾತು ನೆನಪಾಯಿತು. ವಕ್ತಾ ದಶಸಹಸ್ರೇಶು ಅಂತ ಒಂದು ಮಾತು ಬರ್ತದೆ. ಅಂದರೆ ಪಂಡಿತರು ಎಲ್ಲರಾಗಬಹುದು, ಕಾಶಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ಬೋದು, ವೇದ ಪುರಾಣಗಳ ಪಠನ ಮಾಡಬಹುದು, ಎಲ್ಲ ಅಧ್ಯಯನ ಮಾಡಬಹುದು. ಆದರೆ ಅಧ್ಯಯನ ಮಾಡಿರ್ತಕ್ಕಂಥ ಆ ವಿದ್ಯೆಯನ್ನ ಏನು ಸಮಾಜಕ್ಕೆ ಅಥವಾ ಭಕ್ತರಿಗೆ ಸಂದೇಶ ಕೊಡೋದು ಏನಿರ್ತದಲ್ಲ, ಹೇಳೋದು, ಅದು ಬಹಳ ಕಷ್ಟ. ಓದಿದವರೆಲ್ಲರೂ, ಪಂಡಿತೋತ್ತಮರು ಆಗಿದವರೆಲ್ಲರೂ ಪ್ರವಚನಕಾರ ಆಗಕ್ಕೆ ಸಾಧ್ಯ ಆಗಲ್ಲ. 10,000 ಜನ ಪಂಡಿತರಿದ್ದರೆ 10,000 ಜನದಲ್ಲಿ ಯಾರೋ ಒಬ್ಬರು ಪ್ರವಚನಕಾರ ಇರ್ತಾರಂತ, ಒಳ್ಳೆ ವಾಗ್ಮಿಗಳಿರ್ತಾರಂತ. ಆ ರೀತಿ ನಮ್ಮ ಮಹಾದೇವ ಶಾಸ್ತ್ರಿಗಳವರು 10,000 ಜನ ಪಂಡಿತರಲ್ಲಿ ಒಬ್ಬ ವಾಗ್ಮಿ ಅಂದ್ರೆ ಅದು ನಮ್ಮ ಮಹಾದೇವ ಶಾಸ್ತ್ರಿಗಳವರು. ಅಷ್ಟು ಅತ್ಯದ್ಭುತವಾಗಿ ಪ್ರವಚನವನ್ನು ಮಾಡುವಂಥವ್ರು. ಇವತ್ತು ನಮ್ಮ ಭಾರತ ದೇಶದಲ್ಲಿ ಗಡಿ ಸಂರಕ್ಷಣೆ ಮಾಡೋದಕ್ಕಾಗಿ ಮಿಲಿಟರಿ ಟ್ರೈನಿಂಗ್ ಅಂತ ಕೊಡ್ತಾರೆ. ಆ ಮಿಲಿಟರಿ ಟ್ರೈನಿಂಗ್ ಕೊಡುವಂತ ಒಂದು ಮಿಲಿಟರಿ ಸಂಸ್ಥೆಗಳು ಬೇರೆ ಬೇರೆ ಕಡೆ ಇರ್ತಾವೆ. ಅಂದ್ರೆ ನಮ್ಮ ದೇಶ ಗಡಿ ಸಂರಕ್ಷಣೆಗಾಗಿ ತರಬೇತಿ ಕೊಡುವಂತಹ ಒಂದು ಸ್ಥಳಕ್ಕೆ ಮಿಲಿಟರಿ ಟ್ರೈನಿಂಗ್ ಫೋರ್ಸ್ ಅಂತ ಕರೆದ್ರೆ, ಇನ್ನು ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ, ಭಕ್ತಿ, ಆಚಾರ, ಸಂಸ್ಕೃತಿ, ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿ ತರಬೇತಿ ಕೊಡುವಂತಹ ಜಾಗ ಯಾವುದಾದಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಏಕೈಕ ಸ್ಥಳ, ಅದು ಶಿವಯೋಗ ಮಂದಿರ. ಆ ಶಿವಯೋಗ ಮಂದಿರದಲ್ಲಿ ಆನಗಲ್ಲು ಕುಮಾರಸ್ವಾಮಿಗಳವರು ಇಲ್ಲಿಯವರೆಗೂ ಅವರ ಆಶೀರ್ವಾದದಿಂದ ಕರ್ನಾಟಕ, ಆಂಧ್ರ ಮತ್ತು ಭಾರತಾದ್ಯಂತ ಇವತ್ತು ಕಾವ್ಯಕುಲಕ್ಕೆ ಏನಾದರೂ ಒಂದು ಘನತೆ, ಗೌರವ ಸಿಕ್ಕಿದೆ. ಇನ್ನು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಬೆಳೆದು ಬಂದರೂ ಕೂಡ ನಮ್ಮ ಧರ್ಮ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಹಾನಗಲ್ ಕುಮಾರಸ್ವಾಮಿಗಳವರು.
ಅವರು ಸ್ಥಾಪನೆ ಮಾಡಿರುವಂತಹ ಶಿವಯೋಗಿ ಮಂದಿರದಲ್ಲಿ ಅನೇಕ ಜನ ಸ್ವಾಮಿಗಳವರು ಈ ರೀತಿ ಅಧ್ಯಯನವನ್ನು ಮಾಡಿ ಧರ್ಮ ರಕ್ಷಣವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆ ಒಂದು ಶಿವಯೋಗಿ ಮಂದಿರದಲ್ಲಿ ಅಭ್ಯಾಸ ಮಾಡಿದಂಥವರೇ ಮಹಾದೇವ ಶಾಸ್ತ್ರಿಗಳವರು. ಅವರು ಈ ವರ್ಷ ನಿಮಗೆ ಪುರಾಣ ಹೇಳೋದಕ್ಕಾಗಿ ಸಿಕ್ಕಿದ್ದು ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥ ಮಾತನ್ನು ತಿಳಿಸುತ್ತಾ ಪುರಾಣವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎದಕ್ಕಾಗಿ ಮಾಡ್ಬೇಕು ಪುರಾಣ ಪ್ರತಿ ವರ್ಷ? ಪಟ್ಟದ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂದಾಗ ಕೊನೆಯ ದಿನ ಏನು ಜಾತ್ರಾ ಮಹೋತ್ಸವ ದಿನ ಉಚ್ಚಾಯ ಅಥವಾ ತೇರೆಳೆದು ಮುಗಿಸಿದ್ರೆ ಸಾಕಲ್ಲ. ಪೂಜ್ಯರು ಪ್ರತಿ ವರ್ಷ ಪುರಾಣವನ್ನು ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಪ್ರತಿಯೊಬ್ಬರಲ್ಲಿ ಸಂಸ್ಕಾರ, ಆಚಾರ, ಭಕ್ತಿ ಈ ಎಲ್ಲವೂ ಬರಲಿ ಅಂತಾನೆ ಪ್ರತಿ ವರ್ಷ ಗುರುಗಳು ಪುರಾಣವನ್ನು ಹಚ್ಕೊಂಡು ಬರ್ತಾ ಇರ್ತಾರೆ. ಪ್ರತಿ ವರ್ಷ ಕೇಳ್ತೀವಿ ಪುರಾಣ, ಆದರೆ ಹೇಳಿರುವಂತ ವಿಷಯಗಳನ್ನ ಮನುಷ್ಯ ಕ್ರಮೇಣವಾಗಿ ಮರಿತಾ ಇರ್ತಾನೆ. ಆ ಮರು ಇರೋದಕ್ಕಾಗಿನೇ ಮತ್ತೆ ನೆನಪು ಮಾಡಿಕೊಡೋದಕ್ಕಾಗಿ ಮತ್ತೆ ಅಡ್ಡದಾರಿಯಲ್ಲಿ ಹೋಗುವಂತ ಮನುಷ್ಯನನ್ನ, ಅಧರ್ಮ ಮಾರ್ಗದಲ್ಲಿ ಅನಾಚಾರದ ಕಡೆ ಹೋಗುವಂತ ವ್ಯಕ್ತಿಯನ್ನ ಸುಸಂಸ್ಕೃತರನ್ನಾಗಿ ಮಾಡಿ ಅವನಿಗೆ ಸದ್ಬುದ್ಧಿಯನ್ನು ನೀಡಿ ಒಳ್ಳೆ ಮಾರ್ಗದರ್ಶನವನ್ನು ಮಾಡಬೇಕಂತೇಳಿ ಪ್ರತಿ ವರ್ಷ ಇಂಥ ಪುರಾಣ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ಒಂದು ತಗ್ಗಿರುತ್ತೆ, ಕುಣಿ ಅಂತ ತಿಳ್ಕೊಳ್, ಅದ್ರಾಗ ನೀರು ನಿಂತಿರ್ತಾವ. ಆ ನೀರು ಬಹಳ ದಿನಕ್ಕ ಆ ನೀರು ಅಲ್ಲೇ ನಿಂತಿರೋ ನೀರಿನಲ್ಲಿ ಹುಳ ಬಿದ್ದು ಆ ನೀರು ಕ್ರಮೇಣವಾಗಿ ಮಲಿನ ಆಗ್ತಾವ. ಆ ನೀರು ಮತ್ತೆ ಯಾವಾಗ ಸ್ವಚ್ಛ ಆಗ್ತಾವ ಅಂತ ಕೇಳಿದ್ರೆ, ಧಾರಾಕಾರವಾಗಿ ಮಳೆ ಬಂದಾಗ, ಹೊಸ ಮಳೆ ನೀರು ಬಂದು ತುಂಬಿಕೊಂಡಾಗ, ಹಳೆ ನೀರೆಲ್ಲ ಒಡ್ಕೊಂಡು ಹೋದಾಗ ಆ ಮಲಿನವಾಗಿರ್ತಕ್ಕಂಥ ನೀರೆಲ್ಲ ಹೊರಗೆ ಹೋಗಿ ಹೊಸ ಸ್ವಚ್ಛವಾದ ನೀರು ಬಂದು ಆ ಕುಣಿಗೆ ನಿಂದಿರ್ತಾವ. ಪ್ರತಿ ವರ್ಷ ಇದು ಸೃಷ್ಟಿ ಒಂದು ಕೆಲಸ ಮಾಡ್ತಾ ಇರ್ತದೆ. ಹಳೆ ನೀರನ್ನ, ಕೊಳತೆ ಆಗಿರುವಂತ ನೀರನ್ನ, ಮಲಿನ ಆಗಿರುವಂತ ನೀರನ್ನ ಕಡಿಗೆ ಹಾಕಿ ಸ್ವಚ್ಛವಾದ ನೀರನ್ನು ತಂದು ನಿಂದಿರಿಸುವಂತಹ ಕೆಲಸ ಪ್ರತಿ ವರ್ಷ ಪ್ರಕೃತಿ ಹೇಗೆ ಮಾಡ್ಕೊಂಡು ಬರ್ತದಲ್ಲ, ಅದೇ ರೀತಿ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳನ್ನ ನಾವು ಎಷ್ಟೇ ಪ್ರಯತ್ನ ಮಾಡಿ ದೂರ ಮಾಡ್ತಾ ಇದ್ರು ಕೂಡ ಅವು ಮತ್ತೆ ಮತ್ತೆ ಬಂದು ಸೇರ್ಕೊಳ್ತಾ ಇರ್ತಾವ. ಆ ಮತ್ತೆ ಮತ್ತೆ ಬಂದು ಸೇರ್ಕೊಳ್ಳುವಂತ ಮಲಿನವನ್ನ ದೂರ ಮಾಡೋದಕ್ಕಾಗೇನೆ ಈ ಪುರಾಣ ಪ್ರವಚನ ಕಾರ್ಯಕ್ರಮಗಳಿಂದ ಇಂತಹ ಶರಣರ ಒಂದು ಜೀವನ ಚರಿತ್ರೆಗಳನ್ನ ಕೇಳೋದ್ರ ಮುಖಾಂತರ ನಮ್ಮಲ್ಲಿರುವಂತ ದುರಾಚಾರ ಮತ್ತು ಎಲ್ಲ ದುರ್ಗುಣಗಳು ದೂರ ಆಗಿ ಸದ್ಗುಣಗಳ ಪ್ರಾಪ್ತಿ ಆಗ್ಲಿ ಅಂತ ಹೇಳಿದ್ರೆ ಇಂತಹ ಪುರಾಣ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಸುಭಾಷಿತಕಾರ ಹೇಳ್ತಾನಲ್ಲ, ನಮ್ಮಲ್ಲಿ ಒಂದು ಜ್ಞಾನ ರತ್ನ ಇದೆ, ಎಲ್ಲರಲ್ಲಿರುತ್ತದೆ. ಆ ಜ್ಞಾನ ರತ್ನವನ್ನ ಅಪಹರಣ ಮಾಡೋದಕ್ಕಾಗಿ ನಮ್ಮಲ್ಲಿ 6 ಜನ ಕಳ್ಳರಿದಾರಂತ. ಆ 6 ಜನ ಕಳ್ಳರಿದಾರ, ಅವ್ರು ಯಾವತ್ತಾದ್ರೂ ನಿಮ್ಮ ಜ್ಞಾನವನ್ನು ಅಪಹರಣ ಮಾಡೋದಕ್ಕಾಗೆ ಕಾಯ್ತಾ ಇರ್ತಾರ, ನೀವು ಜಾಗೃತವಾಗಿರ್ರಿ ಅಂತೇಳಿ ಸುಭಾಷಿತಕಾರ ಹೇಳ್ಕೊಂಡು ಬರ್ತಾನ. ಕಾಮಃ ಕ್ರೋಧಃ ಲೋಭೇ ತಿಷ್ಠಂತಿ ತಸ್ಕರಾಹ ತಸ್ಮಾತ್ ಜಾಗ್ರತ ಜಾಗ್ರತ ಅಂತ ಹೇಳ್ಕೊಂಡು ಬರ್ತಾನ. ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ಅಂತ ಹೇಳ್ಕೊಂಡು ಬರ್ತಾನ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಎನ್ನುವಂತ 6 ಅರಿಷಡ್ ವರ್ಗಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಮನುಷ್ಯರಲ್ಲಿ ಇರ್ತಾವ. ಅವು ಏನ್ ಅದರ ಕೆಲಸ ಅಂದ್ರೆ ನಮ್ಮಲ್ಲಿರುವಂತ ಜ್ಞಾನವನ್ನ ಅಪಹರಣ ಮಾಡುವಂತ ಕೆಲಸವೇ ಅವು ಮಾಡ್ತಾ ಇರ್ತಾವ. ಅದಕ್ಕಾಗಿ ನೀನು ಜಾಗೃತವಾಗಿರೋ, ಜಾಗೃತನಾಗಿರೋ ಅಂತ ಹೇಳ್ಕೊಂಡು ಬರ್ತಾನೆ ಸುಭಾಷಿತಕಾರ. ನಾವು ಜಾಗರೂಕರಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಶಾಸ್ತ್ರ ಹೇಳ್ದಂಗ ಮನೆಯಾಗೆ ಟಿವಿ ಮುಂದೆ ಕುಂತ್ರೆ ಜಾಗೃತಿ ಆಗಲ್ಲ, ಅಥವಾ ಎಲ್ಲೋ ಕಟ್ಟಿ ಕುಂತು ಸುದ್ದಿ ಹೇಳಿದ್ರೆ ಆಗಂಗಿಲ್ಲ. ಇಂತಹ ಪುರಾಣ ವೇದಿಕೆ ಮುಂಭಾಗದಲ್ಲಿ ಬಂದು ಕುಂತು ಇಂತಹ ಶರಣರ ವಚನಗಳನ್ನ ಕೇಳಿದಾಗ ಆ 6 ಮಂದಿ ವೈರಗಳು ದೂರ ಆಗಿ ನಮ್ಮಲ್ಲಿರುವಂತಹ ಜ್ಞಾನ ರತ್ನ ಅದು ಉದಯವಾಗ್ತದ, ಮನುಷ್ಯನ ಜೀವನ ಉಜ್ವಲ ಆಗ್ತದೆ ಎನ್ನುವಂತ ಮಾತು ಬರ್ತದೆ. ಅದಕ್ಕಾಗಿನೇ ಪುರಾಣ ಪುಣ್ಯಕಥೆಗಳು ಮಾಡೋದು ಎದಕ್ಕಾಗಿ ಅಂತ ಕೇಳಿದ್ರೆ, ಮನುಷ್ಯನಲ್ಲಿ ಪರಿವರ್ತನೆ ಬರೋದಕ್ಕಾಗಿ. ಪುರಾಣ ಅಂದ್ರೇನೆ ಪರಿವರ್ತನದ ಮಾಧ್ಯಮ. ಇವು ಮನುಷ್ಯನಲ್ಲಿ ಪರಿವರ್ತನೆ ತರೋದಕ್ಕಾಗಿನೇ ಇಂಥ ಪುರಾಣ ಪ್ರವಚನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಅಜಾತ ಶಂಭುಲಿಂಗ ಶಿವಾಚಾರ್ಯರು ಪ್ರತಿ ವರ್ಷ ಕೂಡ ಪಟ್ಟದ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುರಾಣ ಹಚ್ಚೋದಷ್ಟೇ ಅಲ್ಲ, ಈ ಭಾಗದ ಎಲ್ಲಾ ಜನ ಪುರಾಣ ಕೇಳಿ ಪುನೀತರಾಗಲಿ,
ಅವರೆಲ್ಲ ಒಂದು ಸನ್ಮಾರ್ಗದಲ್ಲಿ ನಡೀಲಿ ಅಂತೇಳಿ ಕೇವಲ ಗ್ರಾಮದವ್ರಿಗಷ್ಟೇ ನೀವು ಪುರಾಣ ಹಚ್ಚಿ ಅವರ ಆಮಂತ್ರಣ ಮಾಡಂಗಿಲ್ಲ. ಪ್ರತಿ ವರ್ಷ ಪುರಾಣದ ಸಂದರ್ಭವಾಗಿ ಸುಮಾರು 8 ವರ್ಷಗಳಿಂದ ಪ್ರತಿ ವರ್ಷ 10 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು, ಹೊಸ ಹಳ್ಳಿಗಳನ್ನು 10 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಸದ್ಭಾವನಾ ಯಾತ್ರೆ ಅಂತ ಮಾಡಿ ಪ್ರತಿ ಗ್ರಾಮಕ್ಕೂ ಸಾಯಂಕಾಲ ಭಜನ ಮುಖಾಂತರ ಪ್ರವೇಶ ಆಗಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಕುಂತು ಎಲ್ಲ ಕಲಾವಿದರ ಒಂದು ನೇತೃತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದುಶ್ಚಟಗಳನ್ನ ಅವರು ಜೋಡಿಗೆ ಹಾಕೊಂಡು ಅವರಿಗೆ ಸದ್ಗುಣಗಳನ್ನ ದೀಕ್ಷೆಯ ಮುಖಾಂತರವಾಗಿ ಕೊಡುತ್ತಾ ಪ್ರತಿಯೊಬ್ಬರಿಗೂ ಆಮಂತ್ರಣ ಮಾಡಿ ಬರುವಂತ ಪೂಜ್ಯರಂದ್ರೆ ಅದು ಅಜಾತ ಶಂಭುಲಿಂಗ ಶಿವಾಚಾರ್ಯ. ಸುಮಾರು ಹೀಗೆ ಪ್ರತಿ ವರ್ಷ 10 ಹಳ್ಳಿಗಳಿಗೆ ಹೋಗಿ ಸದ್ಭಾವನಾ ಯಾತ್ರೆ ಮುಖಾಂತರ ಎಲ್ಲರಿಗೂ ಶ್ರೀಮಠಕ್ಕೆ ಆಹ್ವಾನ ಕೊಡುತ್ತಾ ಎಲ್ಲರನ್ನೂ ಒಂದು ಧರ್ಮ ಮಾರ್ಗದಲ್ಲಿ ನಡೆಸುತ್ತಾ ಇವತ್ತು ಜಂಗಮಹೊಸಹಳ್ಳಿಯ ಮಠ ಅಂದ್ರೆ ಇಡೀ ನಮ್ಮ ಕರ್ನಾಟಕ ಆಂಧ್ರ ಭಾಗದೊಳಗ ಅತ್ಯುತ್ತಮವಾಗಿರತಕ್ಕಂಥ ಶ್ರೇಷ್ಠವಾದ ಮಠವಾಗಿ ಇವತ್ತು ಪರಿವರ್ತನೆ ಆಗಿದೆ. ಅಂತಹ ಕೆಲಸ ಕಾರ್ಯಗಳನ್ನ ಪರಮ ಪೂಜ್ಯರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ನೀವೆಲ್ಲರೂ ನೋಡ್ತಾ ಇದ್ದೀರಿ, ಇಲ್ಲಿ ಪಟ್ಟದ ಸ್ವಾಮಿಯ ಜಾತ್ರಾ ಮಹೋತ್ಸವ ಒಂದು, ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಒಂದು. ಈ 2 ಕಾರ್ಯಕ್ರಮಗಳಿಗೆ ಇಲ್ಲಿ ಬರುವಂತ ಸಾವಿರಾರು ಜನಗಳನ್ನು ನೋಡಿದಾಗ ನಮಗೆ ಅನಿಸ್ತದ ಬಹುಶಃ ಆ ಗತಿಗಳಿರುವಂತಹ ಪಟ್ಟದ ಸ್ವಾಮಿ ಅವರು ಸಾಕ್ಷಾತ್ ಅಜಾತ ಶಂಭುಲಿಂಗ ಶಿವಾಚಾರ್ಯರಾಗಿ ಇವತ್ತು ಈ ಜಾಗಕ್ಕೆ ಬಂದು ಕುಂತಾರ. ಅದಕ್ಕಾಗಿನೇ ಇಷ್ಟು ವೈಭವಪೂರ್ಣವಾಗಿ ಇದೆಲ್ಲ ನಡೀತಾ ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಸುಮಾರು 8-10 ವರ್ಷಗಳಿಂದನೂ ಪ್ರತಿ ವರ್ಷ 10 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಸದ್ಭಾವನಾ ಯಾತ್ರೆಯನ್ನು ಮಾಡ್ತಾ ಎಲ್ಲರನ್ನ ಮಠಕ್ಕೆ ಬರುವಂತ ಕೆಲಸ ಮಾಡಿದಾರಲ್ಲ, ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಠಕ್ಕೆ ಎಷ್ಟು ಊರುಗಳು ಭಕ್ತರಾಗಿದ್ದಾರೆ ಅಂತ ಕೇಳಿದ್ರೆ ಸರಿಸುಮಾರು 70-80 ಹಳ್ಳಿಗಳ ಸದ್ಭಕ್ತರು ಇವತ್ತು ಈ ಮಠಕ್ಕೆ ಬರುವಂತರಾಗಿದಾರ. ಅಂತ ಒಂದು ಶ್ರೇಷ್ಠ ಕಾರ್ಯವನ್ನ ಪರಮ ಪೂಜ್ಯರು ಮಾಡ್ಕೊಂಡು ಬಂದಿದಾರ. ಇವತ್ತು ಪ್ರಾರಂಭದ ದಿನ ಎಲ್ಲರೂ ಕೂಡ ಶಾಸ್ತ್ರ ಹೇಳಿದಂತೆ ನಾಳೆ ದಿನ ಎಲ್ಲರೂ ಇನ್ನ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ನಾಡದ ಶರಣಬಸಪ್ಪನ ತೊಟ್ಟಿಲ ಕಾರ್ಯಕ್ರಮ ನಡೀತದ. ಇನ್ನು ನಡೆಯುವಂತ ಪ್ರತಿದಿನ ಪುರಾಣದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಆ ಪರಮ ಪೂಜ್ಯರ ಮತ್ತು ಶರಣಬಸಪ್ಪನ ಕೃಪೆಗೆ ಪಾತ್ರರಾಗಬೇಕೆನ್ನುವಂತ ವಿಚಾರವನ್ನು ತಿಳಿಸಿ ಇಂದಿನ ಪ್ರಾರಂಭದ ದಿನ ದಾಸೋಹ ಸೇವೆಯನ್ನು ಮಾಡಿರುವಂತ ಸದ್ಭಕ್ತರು ಅವರು ಮಠಕ್ಕ ಬಹಳ ಶ್ರದ್ಧಾವಂತರಾಗಿ ನಡ್ಕೊಳ್ತಾರ. ಇಲ್ಲಿ ಏನೇ ಕಾರ್ಯಕ್ರಮ ಇರಲಿ, ಮೊಟ್ಟ ಮೊದಲು ನಮ್ಮದು ಸೇವೆ ಇರಲಿ ಅಂತೇಳಿ ಮುಂಬರುವಂತಹ ಸದ್ಭಕ್ತರು ಕಿಚಡಿ ತಿಪ್ಪಯ್ಯನವರು ಹಾಗೂ ಶ್ರೀಮತಿ ಭೂದೇವಿ ಕುಟುಂಬದವರು ಮತ್ತು ಮಕ್ಕಳು, ಜಂಗಮಹೊಸಹಳ್ಳಿಯ ಸದ್ಭಕ್ತರವರು ಮತ್ತು ಯಾಳ್ಪಿ ರಮೇಶ್ ಅವರು ಹಾಗೂ ಅವರ ಧರ್ಮಪತ್ನಿ ಲಲಿತಮ್ಮನವರು, ಅವರು ಎಲ್ಲ ಮಕ್ಕಳು ಸೇರಿ ಇವತ್ತಿನ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಪಟ್ಟದ ಸ್ವಾಮಿ ಅನಂತ ಮಂಗಳಾಶ ಕೊಟ್ಟು ಕಾಪಾಡಿ ಅಂತೇಳಿ ಹಾರೈಸಿ ತಾವೆಲ್ಲರಿಗೂ ಕೂಡ ಆ ಪಟ್ಟದ ಸ್ವಾಮಿ ಜಗದ್ಗುರು ಪಂಚಾಚಾರ್ಯ ಕೃಪಾಶೀರ್ವಾದ ಸದಾಕಾಲ ಇಲ್ಲ ಅಂತೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮಗೈಯುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನ ಪುರಾಣ ಕಾರ್ಯಕ್ರಮಕ್ಕೆ ದಾಸೋಹ ಸೇವೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಕಿಚಡಿ ತಿಪ್ಪಯ್ಯನವರು ಬಂದು ಗುರುಗಳಿಂದ ಗುರುರಕ್ಷೆ, ಕಿಚಡಿ ತಿಪ್ಪಯ್ಯ ಮತ್ತು ಶ್ರೀಮತಿ ಭೂದೇವಿ ಇವರು ಬಂದು ಗುರುಗಳಿಂದ ಗುರುರಕ್ಷೆ ಪಡೆಯಬೇಕು. ಹಾಗೆ ಯಾಳ್ಪಿ ರಮೇಶ್ ಮತ್ತು ಶ್ರೀಮತಿ ಲಲಿತಮ್ಮ ಇವರು ಕೂಡ ಬಂದು ಗುರುಗಳಿಂದ ಗುರುರಕ್ಷೆ ಪಡೆಯಬೇಕು. ಆದಷ್ಟು ಬೇಗ ಈ ದಂಪತಿಗಳು ಆದಷ್ಟು ಬೇಗ ಬರಬೇಕು. ಇಂದಿನ ದಾಸೋಹ ಮತ್ತು ಪೂಜೆ ಸೇವೆಯನ್ನು ನಡೆಸಿಕೊಂಡು ಬಂದಿರತಕ್ಕಂಥ ದಂಪತಿಗಳು ಆದಷ್ಟು ಬೇಗನೆ ಬಂದು ಗುರುಗಳಿಂದ ಗುರುರಕ್ಷೆ ಪಡೆಯಬೇಕು. ಶಿವಸಾಂಬಜಯ ನಮಃ. ಪಾರ್ವತಿ ಶಿವರ ಮಹಾದೇವ. जगतगुरु पंचाशर महाराज की जय. श्री गुरु पट्टद स्वामी महाराज की जय.
ಶ್ರೀ ಕಲಬುರಗಿ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಅಂಗವಾಗಿ ಸಾಗಿ ಬಂದಿರುವ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿರುವ ಸದ್ಭಕ್ತರಿಗೆ ಪರಮ ಪೂಜ್ಯರಿಂದ ಗುರುರಕ್ಷೆ ನಡೆಯಲಿದ್ದು, ವೇದಿಕೆಗೆ ಕರೆಯುವ ಸದ್ಭಕ್ತರು ಪೂಜ್ಯರಿಂದ ಗುರುರಕ್ಷೆಯನ್ನು ಸ್ವೀಕರಿಸಬೇಕು. ಜೆ.ಕೆ. ದೊಡ್ಡಬಸಯ್ಯ ಸ್ವಾಮಿ ಜೇವಸಳ್ಳಿ, ಜೆ.ಕೆ. ತಿಪ್ಪಯ್ಯ ಸ್ವಾಮಿ ಜೇವಸಳ್ಳಿ, ಜಿನ್ನದ್ ರಾಜಣ್ಣ ಜೇವಸಳ್ಳಿ, ಜೆ.ಕೆ. ಸೋಮಣ್ಣ ಸ್ವಾಮಿ ಜೇವಸಳ್ಳಿ, ಎಚ್.ಎಂ. ಸಿದ್ದಲಿಂಗಯ್ಯ ಸ್ವಾಮಿ ಜೇವಸಳ್ಳಿ, ಜೆ.ಕೆ. ಯೋಗೀಸ್ವಾಮಿ ಜೇವಸಳ್ಳಿ, ಜೆ.ಕೆ. ಪಟ್ಟದಯ್ಯ ಸ್ವಾಮಿ ಜೇವಸಳ್ಳಿ, ಜೆ.ಕೆ. ಸಿದ್ದಲಿಂಗಯ್ಯ ಸ್ವಾಮಿ ಜೇವಸಳ್ಳಿ, ಜೆ.ಕೆ. ಶಿವಶಾಂತಯ್ಯ ಸ್ವಾಮಿ ಜೇವಸಳ್ಳಿ, ಮಲ್ಲಿಕಾರ್ಜುನ ಸ್ವಾಮಿ ಬಸರಕೋಡ್, ಬಸಯ್ಯ ಸ್ವಾಮಿ ಬಸರಕೋಡ್, ವೀರನಗೌಡ ಬಸರಕೋಡ್, ಗಾದಲಿಂಗನಗೌಡ ಕ್ಯಾದಿಹಾಳ್, ಮರೇಗೌಡ ಬಸರಕೋಡ್, ಉಮೇಶ್ ಗೌಡ ಬಸರಕೋಡ್, ಯರಿಸ್ವಾಮಿ ಬಾಪುರ, ಬಸವರಾಜಗೌಡ ಬಾಪುರ, ನಾಗರಾಜ ಸ್ವಾಮಿ ಬಾಪುರ, ಮಲ್ಲಯ್ಯ ಸ್ವಾಮಿ ಬಾಪುರ, ಚಂದ್ರಯ್ಯ ಸ್ವಾಮಿ ಬಾಪುರ ಗುರುಗಳಿಂದ ಬಂದು ಗುರುರಕ್ಷೆ ಪಡೆಯಬೇಕು. ಗುಂಡಯ್ಯ ಸ್ವಾಮಿ ಬಾಪುರ, ಮದಿರಿ ಬಸವರಾಜ ಬಾಪುರ, ಮದಿರಿ ಲಿಂಗಾರೆಡ್ಡಿ ಬಾಪುರ, ಚೆನ್ನಮ್ಮ ಬಾಪುರ, ಶಾಂತಮ್ಮ ಬಾಪುರ, ಚಂದ್ರಣ್ಣ ಸ್ವಾಮಿ ಜೇವಸಳ್ಳಿ, ರಾಕೆಟ್ಲಿ ತಿಪ್ಪೇಸ್ವಾಮಿ ಜೇವಸಳ್ಳಿ, ಪ್ರಸನ್ನ ಸ್ವಾಮಿ ಮೋಕ, ಜೆ.ಕೆ. ಕೇದಾರ್ ಸ್ವಾಮಿ ಜೇವಸಳ್ಳಿ, ಅಕ್ಕನಾಗಮ್ಮ ಬಾಪುರ, ನಾಗಮ್ಮ ಡಿ ಬಾಪುರ, ಲಲಿತಮ್ಮ ಬಾಪುರ, ರತ್ತಮ್ಮ ಬಾಪುರ, ಸುಜಾತ ಬಾಪುರ, ಬಸಮ್ಮ ಬಾಪುರ, ಗುರುಬಸಮ್ಮ ಬಾಪುರ, ಶಂಕರಮ್ಮ ಬಾಪುರ, ಲಿಂಗನಗೌಡ ಸಿಂಧವಾಳ್, ರಾಜಶೇಖರ ಗೌಡ ಮೆದಿಹಾಳ್, ರಾಜಶೇಖರ ಗೌಡ ಬಳ್ಳಾರಿ, ಕಲ್ಯಾಣಗೌಡ ಮೆದಿಹಾಳ್, ಗಾದಲಿಂಗನಗೌಡ ಅಮೃತಾಪುರ, ಮಂಗಳಮ್ಮ ಗುಳ್ಳೆಂ, ಶಿವನಗೌಡ ಬಸರಕೋಡ್, ಅಜ್ಜಯ್ಯ ಬಸರಕೋಡ್, ರುದ್ರಮ್ಮ ಮಲ್ಲಿಕ ಹೋಟೆಲ್ ಜೇವಸಳ್ಳಿ, ವೀರೇಶ್ ಗೌಡ ಜೇವಸಳ್ಳಿ, ಗಾದಲಿಂಗ ಸಿಂಧುವಾಳ, ಪಾವಡಿ ಮಲ್ಲಿಕ ಜೇವಸಳ್ಳಿ, ಪಾವಡಿ ಬಸಪ್ಪ ಜೇವಸಳ್ಳಿ, ಗಜ್ಜಪ್ಪರ್ ಆಂಜನೇಯ ಜೇವಸಳ್ಳಿ, ವಿ ವೀರೇಶ ಜೇವಸಳ್ಳಿ, ನಾಗರೆಡ್ಡಿಯವರ್ ಮರಿಲಿಂಗ ಜೇವಸಳ್ಳಿ, ನಾಗರಾಜ್ ಟ್ಯಾಕ್ಟ್ರಿ ಜೇವಸಳ್ಳಿ, ಕೋತಲಿಂಗ ಜೇವಸಳ್ಳಿ, ಯರಿಸ್ವಾಮಿ ಜೇವಸಳ್ಳಿ, ಮಹಾಂತೇಶ್ ಜೇವಸಳ್ಳಿ, ಪಂಪನಗೌಡ ಜೇವಸಳ್ಳಿ, ಮಹಾಬಲಿಗೌಡ ಜೇವಸಳ್ಳಿ, ಡಾಕ್ಟರ್ ವಿರೂಪಾಕ್ಷಿ ಜೇವಸಳ್ಳಿ, ನಾಗರಾಜ ಸಿರಗಾಪುರ, ಕೆ ಮಲ್ಲಪ್ಪ ಸಿರಗಾಪುರ, ತಿಮ್ಮನಗೌಡ ಸಿರಗಾಪುರ, ವಿರೂಪಾಕ್ಷಪ್ಪ ಸಿರಗಾಪುರ, ಹೋಟೆಲ್ ಮಲ್ಲಿಕಾರ್ಜುನ ಗುಳ್ಳೆಂ, ಗಾದಲಿಂಗನಗೌಡ ಗುಳ್ಳೆಂ, ಮಲ್ಲಿಗೌಡ ಸಂತಿಗಿರಿ, ಬೆಣಕಲ್ಲು ಸಿದ್ದಣ್ಣ ಜೇವಸಳ್ಳಿ, ಅಯ್ಯಪ್ಪಗಾರಿ ಮಲ್ಲಯ್ಯ ಜೇವಸಳ್ಳಿ, ಪಾವಡಿ ಆಂಜನೇಯ ಜೇವಸಳ್ಳಿ, ಮಡಿವಾಳರ್ ಹೊನ್ನೂರ ಜೇವಸಳ್ಳಿ, ಪವಾಡಿ ಶೇಖರ ಜೇವಸಳ್ಳಿ, ನಾಗರೆಡ್ಡಿ ಮಾರಣ್ಣ ಜೇವಸಳ್ಳಿ, ಕೋತಲಿಂಗ ಪವಾಡಿ ಜೇವಸಳ್ಳಿ, ಮಡಿವಾಳರ್ ನಾಗೇಶ ಜೇವಸಳ್ಳಿ, ಮಡಿವಾಳರ್ ಗಾದಲಿಂಗ ಜೇವಸಳ್ಳಿ, ಮಡಿವಾಳರ್ ಶಂಕರಿ ಜೇವಸಳ್ಳಿ, ಪಾವಡಿ ವೆಂಕಟೇಶ ಜೇವಸಳ್ಳಿ ಗುರುಗಳಿಂದ ಬೇಗನೆ ಬಂದು ಗುರುರಕ್ಷೆ ಪಡೆಯಬೇಕು. ಓಂ ಶ್ರೀ ಗುರುಪಟ್ಟದ ಸ್ವಾಮಿ ಪ್ರಸನ್ನ, ಓಂ ಶ್ರೀ ಅಖಂಡ ಪರಶಿವ ಮೂರ್ತಿ ಪ್ರಸನ್ನ, ಓಂ ಶ್ರೀ ಅಜಾತ ಶಂಭಲಿಂಗೇಶ್ವರ ಪ್ರಸನ್ನ. ತ್ರಿವಿಧ ದಾಸೋಹಿ ಶರಣಬಸಪ್ಪನವರ ಪುರಾಣದ ಅಂಗವಾಗಿ ಕಾಣಿಕೆ ನೀಡಿದಂತಹ ಭಕ್ತಾದಿಗಳ ವಿವರ ಈ ರೀತಿ ಇದೆ. ಸಿರಗಾಪುರ ನಾಗರಾಜ್ 500 ರೂಪಾಯಿ, 220 ರೂಪಾಯಿ ಅಯ್ಯಪ್ಪಗಾರಿ ಗಾಲಿಲಿಂಗಪ್ಪ ಜೇವಸಳ್ಳಿ, 311 ರೂಪಾಯಿ ಬಾಪುರ ನಾಗರಾಜ ಸ್ವಾಮಿ ದಾಸೋಹಕ್ಕಾಗಿ ಕೊಟ್ಟಿರುತ್ತಾರೆ. ಗುರುರಕ್ಷೆಯನ್ನು ಸ್ವೀಕರಿಸಿದ ಸರ್ವ ಭಕ್ತರಿಗೂ ಶ್ರೀ ಗುರು ಪಟ್ಟದ ಸ್ವಾಮಿಯ ಪರಮ ಪೂಜ್ಯರ ಹಾಗೂ ಶ್ರೀ ಕಲಬುರಗಿ ಶರಣಬಸವೇಶ್ವರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಎಂದು ಆಶಿಸಿ ಇಂದಿನ ಕಾರ್ಯಕ್ರಮಕ್ಕೆ ಕಿಚಿಡಿ ಕುಟುಂಬದವರು ಬಂದು ಗುರುಗಳಿಂದ ಗೌರವ ಶ್ರೀರಕ್ಷೆ ಪಡೆಯಬೇಕು.
ಸ್ಟೇಜ್ ಬಿಡಬೇಡ, ಆಮೇಲೆ ಮಾಡ್ತಾರೆ ನಮಸ್ಕಾರ, ಆಮೇಲೆ ನಮಸ್ಕಾರ ಮಾಡ್ತಾರೆ. ಇಂದಿನ ಕಾರ್ಯಕ್ರಮಕ್ಕೆ ಮಂಗಲ ಗೀತೆಯೊಂದಿಗೆ ನಾವು ನೀವೆಲ್ಲ ಮಂಗಲ ಪಾಡೋಣ. ಕಿಚಡಿ ತಿಪ್ಪಯ್ಯ ಭೂದೇವಿ ಬಂದು ಗುರುಗಳಿಂದ ಗೌರವ ಶ್ರೀರಕ್ಷೆ ಪಡೆದರು. ಈಗ ಮಂಗಲ. ಗಜ ಚರಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರುತಿಯ. ಗಜ ಚರಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರುತಿಯ. ಗಜ ಚರಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರುತಿಯ. ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಬೆಳಗುವೆ ಮಂಗಳದಾರುತಿಯ. ಗಜ ಚರಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರುತಿಯ. ಶಿವಶಂಕರ ಹರ ವರ ಗಂಗಾಧರ ನಟವರ ಈಶ್ವರಗೆ. ರುದ್ರ ಭಯಂಕರ ಶಿವ ಭಯಂಕರ ಗಿರಿಜಾವಲ್ಲಭಗೆ. ಗಜ ಚರಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರುತಿಯ. ಬೆಳಗುವೆ ಮಂಗಳದಾರುತಿಯ. ಬೆಳಗುವೆ ಮಂಗಳದಾರುತಿಯ. ಹರ ಓಂ ವಿಶ್ವನಾಮರುಪಭವ್ಯಾ ದೇವಿ ಸರ್ವಮಂಗಲಂ ತ್ರಯೋ ಸಂಶುನಾರ್ಥಂ ಸಾಂಸವತ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. गुरु कुमारेश्वर महाराज की जय. गुरु पंचाक्षरेश्वर महाराज की जय. गुरु पुट्टराजेश्वर महाराज की जय. गुरु पट्टद स्वामी महाराज की जय. गुरु चंद्रगिरी शिवाचार्य महाराज की जय. अजात शंभुलिंगेश्वर महाराज की जय. सकल साधु संत महाराज की जय. मंगलम जय नमः पार्वती पते शिव हर हर महादेव. ಎಲ್ಲ ಸಕಲ ಸದ್ಭಕ್ತಾದಿಗಳು ಮಹಾಮಂಗಳಾರತಿಯನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ಹೋಗಿ ತಾತನವರ ಮಹಾಪ್ರಸಾದ ಸ್ವೀಕಾರ ಮಾಡಬೇಕು. ಶಾಂತ ರೀತಿಯಿಂದ ಹೋಗಿ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಯಾರು ಏಸ್ಟ್ ಮಾಡಬಾರ್ದು. ಮಹಾಪ್ರಸಾದ ನಮ್ಗೆ ಎಷ್ಟು ಬೇಕಷ್ಟೇ ನೀಡಿಕೊಂಡು ಪ್ರಸಾದ ಸೇವನೆ ಮಾಡಬೇಕು. ಶಾಂತ ರೀತಿಯಿಂದ ಹೋಗಿ ಸಾಲಾಗಿ ಹೋಗ್ಬೇಕು. ಸಾಲಾಗಿ ಹೋಗಿ ಮಹಾಪ್ರಸಾದ ಸ್ವೀಕಾರ ಮಾಡಬೇಕು. ಸಂಬಂಧ ಇಲ್ಲಪ್ಪ. ಮಂಜಪ್ಪಣ
ಫಸ್ಟ್ ಇನ್ನೇ ಬಂದಪ್ಪ ಮಂಜಪ್ಪಣ, ಇನ್ನೇ ಬಂದ ಫಸ್ಟ್ ಫಸ್ಟ್ ಲೈವ್ ಇದೆ. ಮೆತ್ತ ಮೆತ್ತ ಆಯ್ತಾ? ಇದಾನೆ ಬಿಡ್ತಿದ್ನ ಬಂದೆ ಬಂದೆ ಆ ಕಡೆ ಹೋಗ್ಬಿಡಕ್ಕ ಇವತ್ತು ನಾ ಚೆಂಚ ಆಗ್ತಾರೆ ಇದಕ್ಕಾಗಿ ಅದಲ್ಲ ಪದ ಅದಕ್ಕೆ ಪದ ಸಾಕು 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 ಒಂದ್ಬರ ನೋಡಮ್ಮ ಇಲ್ಲಿ ಹೆಂಗಿದ್ದೆ ಅಂತ. ಏನು ಬರ್ತಾರೆ ಲೈವ್ ಸುಧಾ ಏನ ಇದು ಯಾರು ಕೊಡ್ಬೇಕಿದು? ಆಗೈತೆ ಲೈವ್ ಪ್ರಾಡಕ್ಟ್ ಶಾಮ್ ಕೊಟ್ಟೆ ಶಾಮ್ ಇದ್ರೆ ಅಲ್ಲಿ ಕೊಡಾಕ ಬಾ ಇಲ್ಲಿ ಬಾ ಇಲ್ಲಿ ಬಾಸ್ ಬಾ ಇಲ್ಲಿ ಬಾಸ್ ಬಾ. अंदर जल्दी डाल का अंदर डाल का जल्दी बंद माಡ ಹೆಂಗೆ ಕಟ್ ಮಾಡ್ಬೇಕು ಅದಕ್ಕೆ ತತ್ತ ನಂಗೆ ಬರ್ಬೋದು ಫೋನ್ ಮಾಡ್ತತ ನೀವು ಅಂತದ ಇಲ್ಲಿ ಫಿನಿಶ್ ಅಂತೈತೆ ಅದನ್ನ ನೋಡ್ಬೋದಾ? ಇಲ್ಲಿ ಫಿನಿಶ್ ಅಂತೈತಲ್ಲ ಅದಕ್ಕೆ ಫೇಸ್ಬುಕ್ ಹಾಂ ಅಟ್ಲೇ ಕಟ್ಟಾಗ್ಬಿಡ್ತದೆ.
ಸ್ತ್ರೀ ಶಿಕ್ಷಣ